ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ನಮ್ಮ ದೇಶಕ್ಕೆ ಸ್ವಾಗತ ಸುಸ್ವಾಗತ. ಹೊಳ್ಳಿ ಹೊಳ್ಳಿ ನಗಿಯ ಚೆಲ್ಲಿ ಹಿಂಗ ಹೊಂಟಾಳ, ಗಿಚ ಗಿಲಿ 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 ಮಚ್ಚ ವಿಲಿ ವಿಲಿ ವಿಲಿ, ಮೂಳೆ ಇಲ್ಲ ಪಳುಕೋ ಮೈಲಿ ಹಂಗ ಕಾಣ್ತಾಳ, ಗಿಚ ಗಿಲಿ 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 ಮಚ್ಚ ವಿಲಿ ವಿಲಿ ವಿಲಿ, ಗಿಚ ಗಿಲ ಗಿಲಿ ಮಯನ್ಮಾರ್ ಎಂದರೇನು? ಇದು ಒಂದು ದೇಶ ಗುರು. ಎಲ್ಲಿರೋದು ಈ ದೇಶ? ನೀವೆಲ್ಲರೂ ಕೇಳಿರ್ಬೋದು, ಬರ್ಮೀಸ್ ಪೈಥಾನ್, ಬರ್ಮೀಸ್ ಹೆಬ್ಬಾವು ಸಿಕ್ಕಾಪಟ್ಟೆ ಸ್ಟ್ರಾಂಗು, ದಪ್ಪು ಇರುತ್ತೆ. ಅದರಲ್ಲಿ ಬರ್ಮಾ ಅನ್ನೋ ಒಂದು ಹೆಸರಿದೆ. ಮುಂಚೆ ಬರ್ಮಾ ಆಗಿದ್ದಂತಹ ದೇಶ ಈಗ ಮಯನ್ಮಾರ್ ಅಂತ ಚೇಂಜ್ ಆಗ್ಬಿಟ್ಟಿದೆ. ಈ ದೇಶಕ್ಕೆ ನೀವು ಬೇರೆ ಏನು ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿದ್ರು ಮಾಡಲ್ಲ. ಈ ದೇಶದಲ್ಲಿ ಎಷ್ಟು ಆಲ್ಮೋಸ್ಟ್ 50 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಮಿಲಿಟ್ರಿ ರೂಲ್ ನಡೀತಾ ಇದೆ. ಅದನ್ನು ಬದಲಾಯಿಸ್ಕೊಂಡು ಡೆಮಾಕ್ರಸಿ ಮಾಡಿ ಅಂದರೆ ಮಾಡಲ್ಲ. ಆದರೆ ತನ್ನ ದೇಶದ ಹೆಸರನ್ನ ಮಾತ್ರ ಆಗ ಚೇಂಜ್ ಮಾಡ್ತಾನೆ ಇರ್ತಾರೆ. ಕ್ಯಾಪಿಟಲ್ನ ಕೂಡ ಚೇಂಜ್ ಮಾಡ್ತಾ ಇರ್ತಾರೆ ಗುರು. ಮುಂಚೆ ರಂಗೂನ್ ಅಂತ ಫೇಮಸ್ ಆದಂತಹ ಈ ಒಂದು ನಗರ ಇವತ್ತು ಯಾಂಗಾನ್ ಆಗಿಬಿಟ್ಟಿದೆ. ಮುಂದೆ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ. ಹಾಗೆ ಕ್ಯಾಪಿಟಲ್ ತುಂಬೋಗ್ಬಿಟ್ಟಿದೆ ಅಂದ್ಬಿಟ್ಟು ಇನ್ನೊಂದು ಕ್ಯಾಪಿಟಲ್ ಬೇರೆ ಓಪನ್ ಮಾಡಿಬಿಟ್ಟಿದ್ದಾರೆ. ಆ ಒಂದು ನಗರವನ್ನು ಕೂಡ ನಿಮಗೆ ತೋರಿಸ್ತೀನಿ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನು ನಿಂತಿದ್ದೀನಿ ಮಯನ್ಮಾರ್ ದೇಶದಲ್ಲಿ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಈ ದೇಶದ ಜಿಯೋಗ್ರಫಿ, ಡೆಮೋಗ್ರಫಿಕ್ಸು, ಕಲ್ಚರು, ಟ್ರೆಡಿಷನು, ಊಟ, ತಿಂಡಿ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಸ್ವಾಗತ ಎಲ್ಲರಿಗೂ ಮತ್ತೊಂದು ಗ್ಲೋಬಲ್ ಕನ್ನಡಿಗ ಪ್ರವಾಸ ಸರಣಿಗೆ. ಪರಿಚಯ ಇರದೇ ಇದ್ದರು ಪರಿಚಿತ ನಾವು ಎಲ್ಲರೂ, ಖುಷಿರು ಏನೇ ಆದರೂ ನಾಳೆಯ ಯಾರು ಎಲ್ಲಿ ಬಲ್ಲರು. ಬರ್ಮಾ ಎಂಬ ಹೆಸರು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಬಂದಿದ್ದು 1989ರಲ್ಲಿ ಅಂದಿನ ಮಿಲಿಟರಿ ಸರ್ಕಾರವು ವಸಾಹತುಶಾಹಿ ಗುರುತನ್ನ ಅಳಿಸಿ ಹಾಕಲು ಮತ್ತು ರಾಷ್ಟ್ರೀಯ ಸಾರ್ವಭೌಮತ್ವವನ್ನ ಪ್ರದರ್ಶಿಸಲು ಅಧಿಕೃತವಾಗಿ ಹೆಸರನ್ನ ಬದಲಾಯಿಸಿತು. ಬರ್ಮಾ ಎಂಬ ಹೆಸರು ಅಲ್ಲಿನ ಬಹುಸಂಖ್ಯಾತ ಜನಾಂಗವಾದ ಬಮಾರ್ಗೆ ಸೀಮಿತವಾಗಿದೆ ಎಂಬ ಭಾವನೆ ಇತ್ತು. ಆದರೆ ಮಯನ್ಮಾರ್ ಎಂಬುದು ದೇಶದ ಉಳಿದ 135ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಬುಡಕಟ್ಟು ಜನಾಂಗದವರನ್ನ ಒಳಗೊಂಡು ಹೆಚ್ಚು ವಿಶಾಲವಾದ ಹೆಸರು ಎಂದು ಸರ್ಕಾರ ಪ್ರತಿಪಾದಿಸಿತು. ಈಗ ಭಾರತಕ್ಕೆ ಹಿಂದೆ ಹಿಂದೂಸ್ತಾನ ಅಂತ ಇತ್ತು. ಅದಾದ್ಮೇಲೆ ಸೆಕ್ಯುಲರ್ ಆಗಿ ನಾವು ಇಡೀ ದೇಶವನ್ನು ಒಪ್ಪಿಕೊಂಡಾಗ ಎಲ್ಲಾ ಜಾತಿ ಮತ ಬಾಂಧವರು ಈ ಒಂದು ದೇಶದಲ್ಲಿ ಉಳಿತಾರೆ ಅಂತ ಗೊತ್ತಾದ ನಂತರ ಸದ್ಭಾವನೆಯಿಂದ ಬದುಕಲು ಭಾರತ ಅಥವಾ ಇಂಡಿಯಾ ಅಂತ ನಾವು ಹೇಗೆ ಹೆಸರು ಚೇಂಜ್ ಮಾಡಿದ್ವೋ ಅದೇ ರೀತಿ ಇವರು ಕೂಡ ಬರ್ಮಾ ಇಂದ ಮಯನ್ಮಾರ್ಗೆ ಚೇಂಜ್ ಮಾಡಿಕೊಂಡ್ರು. ಬರ್ಮೀಸ್ ಭಾಷೆಯಲ್ಲಿ ಬಮಾ ಎಂಬುದು ಆಡು ಭಾಷೆಯಾಗಿದ್ರೆ ಮ್ಯಾನ್ಮಾ ಎಂಬುದು ಹೆಚ್ಚಿನ ಔಪಚಾರಿಕ ಮತ್ತೆ ಸಾಹಿತ್ಯಿಕ ಹೆಸರಾಗಿದೆ. ನಿನ್ನೆ ಉಳಿದಂತಹ ಗ್ರ್ಯಾಂಡ್ ಯುನೈಟೆಡ್ ಹೋಟೆಲ್ ತುಂಬಾ ಜಿರ್ಲೆ, ಕೊಳಕು, ಆಚೆ ಕಡೆ ಸ್ಮೆಲ್ಲು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ರಂಗೂನ್ನ ಒಳಗೆ ಒಂದು ಹೋಟೆಲ್ ತೊಗೊಂಡಿದ್ದೀನಿ. ಈ ಹೋಟ್ಲ್ ಹೆಸರು ಹೋಟೆಲ್ ರಂಗೂನ್ ಅಂದ್ಬಿಟ್ಟು ಸಖತ್ತಾಗಿದೆ ಹೋಟ್ಲು. ನೆನ್ನೆ ಇದ್ದಂತಹ ಹೋಟ್ಲಿಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಬಟ್ ಎರಡಿಗೂ ಕೊಡ್ತಾ ಇದ್ದಂತಹ ದುಡ್ಡು ಸೇಮು. ಕೆಲವು ಸಲ ದುಡ್ಡು ಕರೆಕ್ಟಾಗಿ ಕೊಡ್ತಾ ಇರ್ತೀವಿ, ಆದರೆ ಸರ್ವಿಸ್ ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಇವತ್ತು ನನ್ನ ಪ್ರಕಾರ ಒಂದು ಒಳ್ಳೆ ಹೋಟೆಲ್ನ ಚೂಸ್ ಮಾಡಿದ್ದೀನಿ. ಆಲ್ ಥ್ಯಾಂಕ್ಸ್ ಟು ವೇ ಟು ವರ್ಲ್ಡ್ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ಬುಕ್ ಮಾಡಿಕೊಟ್ರು. ನನಗೆ ಚಾಯ್ಸಸ್ ಸಿಗ್ತಾ ಇರಲಿಲ್ಲ. ಇಲ್ಲಿ ಇಂಟರ್ನೆಟ್ ಕೂಡ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ವಾರ್ ಇಶ್ಯೂಸ್ ನಡೀತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಇದೆ. ರೂಮ್ ಒಳಗೆ ಬರ್ತಿದ್ದಂಗೆ ದೊಡ್ಡ ಟಿ ವಿ ಹಾಕಿದ್ದಾರೆ, ಫ್ರಿಡ್ಜ್ ಇದೆ. ಮತ್ತು ನೋಡಿ ರೂಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರೂಮ್ನ ಬೆಡ್ನ ಬ್ಯಾಕ್ ಡ್ರಾಪಲ್ಲಿ ಎಷ್ಟು ಚೆನ್ನಾಗಿರೋ ಚಿತ್ರವನ್ನು ಬಿಡಿಸಿದ್ದಾರೆ. ಹಾಗೆ ವಾಶ್ರೂಮಿಗೆ ಬಂದರೆ ವಾಶ್ರೂಮ್ ಕೂಡ ಬಹಳ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಆಲ್ಮೋಸ್ಟ್ ಒಂದು 4 ಸ್ಟಾರ್ ಪ್ರಾಪರ್ಟಿ ರೇಂಜ್ ಅಲ್ಲಿ ಕಾಣಿಸ್ತಾ ಇದೆ. ಬಾತ್ ಕ್ಯಾಬಿನೆಟ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ಹಿಂಗೆ ಆಚೆ ಬಂದರೆ ನೋಡಿ ಈಗಷ್ಟೇ ಲಗೇಜೆಲ್ಲ ಹಾಕಿದ್ದೀನಿ. ರಿವರ್ ವ್ಯೂ ಕೂಡ ಇದೆ. ಅಂತ ಏನು ಸ್ಪೆಷಲ್ ವ್ಯೂ ಅಲ್ಲ, ಬಟ್ ಆದರೂ ಹೋಟೆಲವರು ಮಾರ್ಕೆಟಿಂಗಿಗೆ ರಿವರ್ ವ್ಯೂ ಅಂತ ಮಾಡಿದ್ದಾರೆ. ಈ ಕಡೆ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಈಗಷ್ಟೇ ಹೊಸ ಹೋಟೆಲ್ಗೆ ಬಂದು ಶಿಫ್ಟ್ ಆಗಿದ್ದೀನಿ. ಇವತ್ತಿನ ಎಕ್ಸ್ಪ್ಲೋರೇಷನ್ನ ಶುರು ಮಾಡೋಣ. ಯಾವುದೇ ದೇಶಕ್ಕೆ ಬಂದರೂ ಬಟ್ಟೆಯನ್ನು ಒಕ್ಕೊಳ್ಳೋ ಕಾರ್ಯಕ್ರಮ ಮಾತ್ರ ಮುಗಿಯಲ್ಲ ಗುರು. ಈಗ ಬಟ್ಟೆನ ಒಗೆಯಕ್ಕೆ ಕೊಟ್ಟು ದೇಶವನ್ನು ಎಕ್ಸ್ಪ್ಲೋರ್ ಮಾಡೋಣ. ಮುಂಚೆ ಚಿಕ್ಕವನಿದ್ದಾಗ ನಾನು ಈ ಥರ ಉದ್ದ ಕೂದಲು ಯಾರಿಗಿರುತ್ತಲ್ಲ ಅವ್ರು ಹಿಂದಿಂದನೇ ಹೋಗ್ಬಿಡ್ತಾ ಇದ್ದಂತೆ. ಉದ್ದ ಕೂದಲು ಅಂದರೆ ಅಷ್ಟೊಂದು ಇಷ್ಟ ಅಂತೆ ನನಗೆ.
ಮಯನ್ಮಾರ್ ದೇಶದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ರೋಡಲ್ಲಿ ಮಿರರ್ ಇಟ್ಟು ಅದ್ರ ಕೆಳಗಡೆ ಗಿಡ ಇಟ್ಟಿರ್ತಾರೆ, ಪಾನ್ ಹಾಕೊಂಡು ತುಪ್ಪಕ್ಕಂತ ಉಗಿರಿ ಅಂತ. ತಾತ ಮಯನ್ಮಾರ್ ಬೀಸಣಿಗೆ ಮಾಡ್ತಾ ಇದ್ದಾರೆ. ನೈಸ್ ತಾತ, ಗುಡ್ ಮಾರ್ನಿಂಗ್. ಎಲ್ಲರೂ ಹಾಸ್ಕೊಂಡು ಕೂತ್ಕೊಳ್ಳಿ ತಾತ, ಹಂಗೆ ಕೂತ್ಕೊಂಡ್ಬಿಟ್ಟಿದ್ದೀರ ನೆಲದ ಮೇಲೆ. ಬೆಳಗಿನ ಅತ್ಯಂತ ಪ್ರಸಿದ್ಧವಾದ ಕ್ಯಾಂಟೀನ್ ಅನ್ಸುತ್ತೆ ನೋಡಿ, ಎಷ್ಟೊಂದು ಜನಗಳು ಕೂತಿದ್ದಾರೆ. ಇಲ್ಲೂ ಅಷ್ಟೇ ಕೈಯಲ್ಲಿ ನೂಡಲ್ಸ್ ಕಲಿಸ್ತಾ ಇದ್ದಾರೆ. ಇಲ್ಲಿ ನೂಡಲ್ಸ್ ಇಟ್ಟಿದ್ದಾರೆ. ಅಲ್ಲಿ ಮೇಡಮ್ ಮಾಂಸವನ್ನು ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಸೂಪು ಕೊತ ಕುದೀತಾ ಇದೆ. ಇಲ್ಲಿ ಅಂಕಲ್ ಆಂಟಿ ಎಲ್ಲ ಬಾರಿಸ್ತಾ ಇದ್ದಾರೆ, ಚಟ್ನಿ ಪುಡಿ ಹಾಕೊಂಡು, ಖಾರದ ಪುಡಿ ಹಾಕೊಂಡು. ಫುಲ್ ಫೇಮಸ್ ಜಾಗ. ಇಲ್ಲಿ ನೋಡಿ, ಇವರು ಪಕ್ಷಿ ಮಾರ್ತಾ ಇದ್ದಾರೆ. ಹಾಯ್, ಡೀಲ್ ಮಾಡ್ತಾ ಇದ್ದಾರೆ ಪಕ್ಷಿ. ಬಿಟ್ಬಿಡ್ತೀರಾ? ಅಷ್ಟೇ, ಇವ್ರು ಹಿಡಿದು ಒಳಗಿಡ್ತಾನೆ, ಇವರು ಪಕ್ಷಿ ಆಚೆ ಬಿಡೋದು. ಓಕೆ, ಎಂತ ಅಲ್ಕ ಕೆಲಸ ಮಾಡ್ತಾ ಇದೆ ಗುರು, ತಪ್ಪಲ್ವಾ? ಇಲ್ವಾ? ಎಷ್ಟಂತೆ ಒಂದಿಗೆ? 5 ಎಷ್ಟು? 1,000 ಕೊಟ್ರೆ ಒಂದು ಪಕ್ಷಿನ ನೀವು ಬಿಡುಗಡೆ ಮಾಡ್ಬೋದು, ಅದರ ಫ್ರೀಡಮ್ ಕೊಡ್ಬೋದು. ಆದ್ರೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ, ಅದೇ ಪಕ್ಷಿನ ಮತ್ತಿಡಿದ್ಬಿಟ್ಟು ಮತ್ತೆ ಮಾರ್ತಾರೆ. ಇವ್ರು ನೋಡಿ, ಗಾಡಿ ಒಳಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಗುಡ್ ಮಾರ್ನಿಂಗ್. ಇವರು ಅಷ್ಟೇ ಗಾಡಿ ಒಳಗೆ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ. ಇದು ಯಾವ ಥರ ಇದು? ಗಾಡಿ ಒಳಗೆ ಸಪ್ಲೈ. ಈ ಥರ ನೋಡೇ ಇಲ್ಲ ಗಾಡಿ ಒಳಗಿರೋ ಕ್ಯಾಂಟೀನು. ಕ್ರೇಜಿ ಆಗಿದೆ. ರೋಡಲ್ಲಿ ಬೀದಿಲಿ ಈ ಥರ ಕ್ಯಾಂಟೀನ್ ನೋಡೋಕೆ ಸಖತ್ತಾಗಿರುತ್ತೆ. ಮೀನು ಮಾರ್ತಾ ಇದ್ದಾರೆ. ಅಮ್ಮ ಸಖತ್ತಾಗಿರೋ ಹೂ ಮಾರ್ತಾ ಇದ್ದಾರೆ. ಬೆಳಗ್ಗೆ ಮಲ್ಲಿಗೆ, ಬೇರೆ ಎಲ್ಲ ರೀತಿಯ ಹೂಗಳು. ಈಗ ನಾನು ನನ್ನ ಸ್ನೇಹಿತರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವರುಗಳು ನನ್ನ ಇವತ್ತು ಸಾಕಷ್ಟು ಯಾಂಗಾನ್ ಒಳ್ಳೆಯ ಜಾಗಗಳನ್ನು ತೋರಿಸಲಿದ್ದಾರೆ. ಲಾಂಡ್ರಿ ಕೊಡೋಕ್ಕೆ ಸ್ಟ್ರೀಟ್ ನಂಬರ್ 5 ಎಲ್ಲಿ ಅಂತ ಈ ಕಡೆ ತೋರಿಸ್ತಾ ಇದ್ದಾರೆ. ಮೇಡಮ್ ಹೇಳಿದ್ರು ಈ ಕಡೆ ಅಂತ. ಮೇಡಮ್, ಲೇಡೀಸ್ ಗುಡ್, ಮ್ಯಾನ್ ನೋ ಗುಡ್, ಮ್ಯಾನ್ ಬ್ಯಾಡ್. ಗೋ ದಿಸ್ ಸೈಡ್. ಓಕೆ ಬ್ರೋ, ಥ್ಯಾಂಕ್ ಯು. ದಾರಿ ತಪ್ಪಿಸ್ತಾ ಇದ್ದ ಹುಡುಗ ನನಗೆ. ಜನರಲಿ ಹುಡುಗಿರು ದಾರಿ ತಪ್ಪಿಸ್ತಾರೆ, ಇಲ್ಲಿ ಹುಡುಗರೇ ದಾರಿ ತಪ್ಪಿಸ್ತಾರೆ. ಬೆಳಗ್ಗೆ ಹೊತ್ತು ಸನ್ಯಾಸಿಗಳು ಆಚೆ ಕಡೆ ಹೋಗ್ತಾ ಇದ್ದಾರೆ ಒಟ್ಟಿಗೆ ನೋಡಿ. ಈ ಥರ ಬೆಳಗ್ಗೆ ಎಲ್ಲ ಲೈನಿಗೆ ಹೋಗ್ತಾರೆ. ಸೈಕಲ್ ರಿಕ್ಷಾ ಅಣ್ಣಂದ್ರು ಊಟ ತಿಂಡಿ ಮಾಡೋ ಜಾಗ ಪಕ್ಕಾ ಲೋಕಲ್. ಲಾಂಡ್ರಿ ಶಾಪ್ ಇನ್ನೂ ಸಿಕ್ಕಿಲ್ಲ. ಸೇಮ್ ನಾವು ಸಮೋಸ ಮಾಡ್ತೀವಲ್ಲ, ಅದೇ ಸಮೋಸ ಇಲ್ಲೂ ನೋಡ್ಬೋದು ನೀವು. ಅದು ಇದ್ರೊಳಗೆ ಮಾಂಸ ಹಾಕ್ತಾರೆ. ಗುಡ್ ಸರ್ ಲಾಂಡ್ರಿ ದೇರ್. ಓಕೆ ಥ್ಯಾಂಕ್ ಯು ಸರ್. ಅಪ್ಪ, ಅಂತೂ ಸಿಕ್ತ ಅನ್ಸುತ್ತೆ. ಬೀಗ ಹಾಕಿದ್ದಾರೆ, ಇವಾಗ ನಮಗೋಸ್ಕರ ತೆಗಿತಾ ಇದ್ದಾರೆ ಅಣ್ಣ ಲಾಂಡ್ರಿ. ಅಲ್ಲಿಂದ ಬಂದಿದ್ದಾರೆ ನಮ್ಗೆ ಹೆಲ್ಪ್ ಮಾಡೋದಕ್ಕೆ, ಲಾಂಡ್ರಿ ಶಾಪ್ ಕೊಡೋದಕ್ಕೆ ಬಟ್ಟೆನ. ಅಬ್ಬಾ, ಲಾಂಡ್ರಿ ಶಾಪ್ಗೆ ಒಳ್ಳೆ ಬ್ಯಾಂಕ್ ಥರ ಬಾಗಿಲು ಹಾಕಿದ್ದಾರೆ. ಓಕೆ ಬ್ರೋ, ಎಷ್ಟಾಗುತ್ತೆ ಕಾಸು ಅಂತ ಫಸ್ಟೇ ಕೇಳ್ಕೊಂಬಿಡೋದು ಒಳ್ಳೇದು. ಆಮೇಲೆ ಜಾಸ್ತಿ ಹೇಳ್ಬಿಟ್ರೆ ಏನು ಮಾಡೋದು? ಎಷ್ಟು ಜಾಸ್ತಿ ಹೇಳಿದ್ರು ತುಂಬ ಜಾಸ್ತಿ ಏನು ಹೇಳಲ್ಲ. ಈ ಮೆನು ನೋಡಿದ್ರೆ ನನಗಂತೂ ಅರ್ಥ ಆಗಲ್ಲ. ಇಲ್ಲಿ ಬರ್ದಿದ್ದಾರೆ ಯಾವುದಕ್ಕೆ ಎಷ್ಟು ಅಂತ. ಈ ಅಣ್ಣನೇ ನಮ್ಗೆ ಹೆಲ್ಪ್ ಮಾಡಿದ್ದು, ಕ್ಯಾಂಟೀನ್ ಅಣ್ಣ. ಕ್ಯಾಪ್ ವೆರಿ ಗುಡ್ ಕ್ಯಾಪ್. ಟೈಮ್ ಆಯಿತು ಗುರು, ಬೇಗ ಹೇಳು. ಅಲ್ಲಿ ಮೇಡಮ್ ಕಾಯ್ತಾ ಇದ್ದಾರೆ. ಎಲ್ಲೋದ್ರೂ ಹುಡುಗಿ ಹುಡ್ಕೊಂಡ್ಬಿಡ್ತೀಯ ಅಲ್ವಾ? ಐ ಪೇ ಲೇಟರ್. ಓಕೆ, ಐ ಪೇ ಲೇಟರ್. ಥ್ಯಾಂಕ್ ಯು ಬ್ರೋ. ನೈಟ್? ನೋ, ಮಾರ್ನಿಂಗ್ ಸೇಮ್ ಟೈಮ್. ಪ್ಲೀಸ್ ಡೋಂಟ್ ಮೇ ಲೇಟ್. ಓಕೆ, ಥ್ಯಾಂಕ್ ಯು ಬ್ರೋ, ಟೇಕ್ ಕೇರ್. ಅಲ್ಲ, ಹುಡುಗರ ಜೊತೆನೂ ವಿಡಿಯೋ ಮಾಡಿದ್ದೀನಿ, ಹುಡುಗಿರ ಜೊತೆನೂ ವಿಡಿಯೋ ಮಾಡಿದ್ದೀನಿ, ಲೇಡಿ ಬಾಯ್ಸ್ ಜೊತೆಗೂ ಮಾಡಿದ್ದೀನಿ, ಗೇಸ್ ಜೊತೆಗೂ ಮಾಡಿದ್ದೀನಿ. ಎಲ್ಲರ ಜೊತೆಗೆ ಮಾಡಿದ್ಮೇಲೂ ಕೂಡ ಬರೀ ಹುಡುಗಿ ಸಿಕ್ಕಿದ್ರೆ ಮಾತ್ರ ಲಿಂಕಪ್ ಮಾಡಿಬಿಡ್ತೀರಲ್ಲ. ಯಾಕೆ ಗುರು ಹೆಂಗೆ ಮಾಡ್ತೀರಾ? ಯಾರು ಸಿಕ್ಕಿದ್ರು ಅವತ್ತಿನ ದಿವಸ ಆ ದೇಶದ ಲೋಕಲ್ಲು ಅವ್ರ ಜೊತೆ ಮಾಡ್ತೀನಿ. ಯಾಕೆಂದರೆ ಮಾಡ್ತೀನಿ ಅಂದರೆ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಲೋಕಲ್ ವಿಷಯಗಳನ್ನು ಲೋಕಲ್ ಜನಗಳ ಜೊತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಮಕ್ಕಳ ಸ್ಕೂಲ್ ಬಸ್ಸು ಅಕ್ಕ ತಮ್ಮನನ್ನು ಬಿಡೋದಕ್ಕೆ ಬಂದಿದ್ದಾರೆ ನೋಡಿ. ಟ್ರೆಡಿಷನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಲೇಡಿ ಡ್ರೈವರು, ಎಷ್ಟು ಚೆನ್ನಾಗಿದ್ದಾರೆ ಮಕ್ಳು ಇದ್ರೊಳಗೆ. ಹಾಯ್ ಎವ್ರಿಬಡಿ. ಭಾಳ ಖುಷಿ ಆಯ್ತು ಎಲ್ಲರನ್ನ ನೋಡಿ. ಹೇಗೆ ಇವರು ತಮ್ಮ ಆಚಾರ ವಿಚಾರವನ್ನು ಬಿಟ್ಕೊಟ್ಟಿಲ್ಲ ಅಂತ ಆ ಮುಖಕ್ಕೆ ಒಂದು ರೀತಿ ಗಂಧ ಹಚ್ತಾರಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಮಾಡ್ತಾರೆ. ಅಂದರೆ ಅದು ಒಳ್ಳೇದು ಕೆಟ್ಟದು ಅನ್ನೋದು ಬಿಡಿ, ಅವರ ಆಚಾರ ವಿಚಾರ, ಅವರ ಕಲ್ಚರು ಎಷ್ಟು ಚೆನ್ನಾಗಿ ಅವರ ಕಲ್ಚರ್ನ ಅವರು ಇವತ್ತಿಗೂ ಈ ಜಮಾನದಲ್ಲೂ ಮೇಂಟೈನ್ ಮಾಡ್ತಾ ಇರೋದನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಂಗರ್ ಜನ್ರೇಷನ್ ಕೂಡ ಅಫ್ಘಾನಿಸ್ತಾನಲ್ಲಿ ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗೋ ಸಮಸ್ಯೆ, ಈ ದೇಶದಲ್ಲಿ ಪ್ರತಿ ದಿವಸ ಎದ್ದು ಹಣವನ್ನೇ ಎಕ್ಸ್ಚೇಂಜ್ ಮಾಡುವಂತಹ ಸಮಸ್ಯೆ. ಯಾಕಂದರೆ ಪ್ರತಿ ದಿವಸ ಸ್ಟೆಬಿಲಿಟಿ ಇಲ್ಲ ದೇಶದಲ್ಲಿ. ಒಂದೊಂದು ದಿವಸ ಒಂದೊಂದು ರೇಟು ಏರುತ್ತೆ ಇಳಿಯುತ್ತೆ, ಏನು ಬೇಕೋ ಆಗುತ್ತೆ. ಅದ್ರ ಮಧ್ಯ ಹಣವನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಮತ್ತು ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಒದ್ದಾಡ್ತಾ ಇರುವಂತಹ ನಿಮ್ಮ ಗ್ಲೋಬಲ್ ಕನ್ನಡಿಗ. ನಮ್ಮಲ್ಲಿ ಹೇಗೆ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಇಲ್ಲಿ ಅಷ್ಟೇ ಇಲ್ಲಿನ ಇಡ್ಲಿ ಪಾವ್ಸಿ ಅಂತ ಕರೀತಾರಂತ ಇದನ್ನು. ನೈಸ್.
ನೋಡಿ ತಂದೂರಿ ಒಲೆ. ತಂದೂರಿ ಒಲೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಬಗ್ಗಿ ಮಾಡೋದಿರುತ್ತೆ, ಇವರು ಕಷ್ಟವನ್ನು ಕಮ್ಮಿ ಮಾಡಿಕೊಂಡು ಮೇಲ್ಗಡೆನೆ ಮಾಡ್ಕೊಡ್ತಾ ಇದ್ದಾರೆ. ಭಾಳ ಹಳೆಯ ಕಾಲದ ಒಲೆ ಅನ್ಸುತ್ತೆ ಇದು. ಇಲ್ಲಿ ಹಿಟ್ಟಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಯಾವುದೋ ಪಕ್ಕ ಲೋಕಲ್ ಕ್ಯಾಂಟೀನು ನೋಡಿ, ಒಳಗೆ ಹಾಕಿದ್ರು. ಸುಂದರವಾದ ಬಾಲೆ. ಲೈಫಲ್ಲಿ ಹಲ್ಲಿನ ಡೆಂಟಲ್ ಸಮಸ್ಯೆಗಳು ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ನಾನು ಪರ್ಸನಲ್ ಆಗಿ ರೆಕಮೆಂಡ್ ಮಾಡುವಂತಹ ಕ್ಲಿನಿಕ್ಕು ಬೆಂಗಳೂರಿನಲ್ಲಿ ಇದ್ದರೆ ಪ್ರಗತಿ ಡೆಂಟಲ್ ಕ್ಲಿನಿಕ್. ನನ್ನ ಫೇವರೆಟ್ ಡಾಕ್ಟರ್ ಆನಂದು ನಿಮ್ಮನ್ನು ನೋಡ್ತಾರೆ, ಅಥವಾ ಅವ್ರ ಕ್ಲಿನಿಕಲ್ಲಿ ಸಾಕಷ್ಟು ಅದ್ಭುತವಾದ ಡಾಕ್ಟರ್ಸ್ ಇದ್ದಾರೆ. ಅವರು ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನನ್ನು ಕೊಡ್ತಾರೆ. ನೀವು ಮಾಡಬೇಕಾದ್ರೆ ಹೇಳಿ ಗ್ಲೋಬಲ್ ಕನ್ನಡಿಗ ಅಂತ. ಅವರ ಕಾಂಟ್ಯಾಕ್ಟು ಮತ್ತು ಅಡ್ರೆಸ್ಸನ್ನು ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಏನು ಮುದ್ದಾಗಿದೆ ನೋಡ್ರಿ ನಮ್ಮ ಹುಡುಗ. ಮುಖ ತುಂಬ ಪೇಂಟಿಂಗ್ ಮಾಡಿಕೊಂಡು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ ಅಂತ. ವಾವ್, ವಾಟ್ ಈಸ್ ಯುವರ್ ನೇಮ್? ವಾವ್ ಇಂಡಿಯಾ. ಥ್ಯಾಂಕ್ ಯು. ಮಯನ್ಮಾರ್ ಎಕನಾಮಿ ಸಿಚುವೇಶನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸದ್ಯಕ್ಕೆ ದುಸ್ಥಿತಿಯಲ್ಲಿದೆ ಈ ಒಂದು ದೇಶ. ಇಲ್ಲಿ ನೆನ್ನೆ ಒಬ್ರು ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಮನೆಯವರು ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡಿದ್ರು ಊಟ ತಿಂಡಿ ಮಾಡೋದಕ್ಕೂ ತುಂಬ ಕಷ್ಟ ಇದೆ. ಅಂತಹ ಸಂದರ್ಭ ದೇಶ ನೋಡ್ತಾ ಇದೆ. ಇಲ್ಲಿ ಆವ್ರೇಜ್ ಸ್ಯಾಲ್ರಿ ಅಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ರು ನಿಮ್ಮ ಸ್ಯಾಲ್ರಿ 9,000 10,000 ದಾಟಲ್ಲ. ತುಂಬ ಟಾಪ್ ಪೊಸಿಷನಲ್ಲಿದ್ದರೆ ಒಂದು 40,000 50,000 ತುಂಬ ಟಾಪಲ್ಲಿದ್ದರೆ. ಇಲ್ಲಾಂದರೆ ಬೇಸಿಕ್ ಸ್ಯಾಲ್ರಿ ಅಂದರೆ 5,000ದಿಂದ 9,000 ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳ್ತಾಯಿದ್ರು. ಇದು ಈ ದೇಶದ ಸದ್ಯದ ಪರಿಸ್ಥಿತಿ. ಮಣ್ಣಿನ ಆಟದ ಗೊಂಬೆಯವನು ಆಕಾಶವನ್ನೇ ಅಳೆಯುವ ಹಂಬಲ ಅವನಿಗೆ. ಕಣ್ಣೀರಿನ ಹನಿಗಳಲ್ಲೂ ನಗುವಿನ ಆಸೆ, ಸೋಲುಗಳ ನಡುವೆಯೇ ಗೆಲುವಿನ ಭರವಸೆ. ಪ್ರೀತಿಯ ದೀಪ ಹಚ್ಚುವ ಕಲೆ ಗೊತ್ತು, ದ್ವೇಷದ ಕಿಚ್ಚು ಹಚ್ಚುವ ಛಲವೂ ಗೊತ್ತು. 1000 ಮುಖದ ಈ ಸೃಷ್ಟಿಯ ಜೀವ, ಪರಸ್ಪರ ಅರಿತರೆ ಅವನೇ ದೇವ. ಎಕ್ಸ್ಚೇಂಜಿಗೆ ಬಂದೆ $200 ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. 8 ಲಕ್ಷ ಕೊಡ್ತಾ ಇದ್ದಾರೆ. ಅದಾದಮೇಲೆ ತಾಯಿಬಾತು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದೆ ನೋಡಿ. 8 ಲಕ್ಷ ರೂಪಾಯಿ ಎಷ್ಟಿರುತ್ತೆ ಅಂತ. ಇದು 8 ಲಕ್ಷ 10,000. ಎದುರುಗಡೆ ನೋಡ್ತಾ ಇದ್ದೀರಲ್ವಾ ಯಾವ್ಯಾವ ಚಿತ್ರ ಇಲ್ಲಿ ರಿಲೀಸ್ ಆಗಿದೆ ಅಂತ ನೋಡ್ಬೋದು. ಹಿಂದಿ ಮರ್ದಾನಿ ಕೂಡ ರಿಲೀಸ್ ಆಗಿದೆ. ಹಾಗೆ ಯಾವುದೋ ತೆಲುಗು ಪಿಕ್ಚರ್ ಕೂಡ ಕಾಣಿಸ್ತಾ ಇದೆ. ತೆಲುಗುನ ತಮಿಳು ಅದು ಏನು ಗೊತ್ತಾಗ್ತಲ್ಲ, ಬಟ್ ಅಲ್ಲಿ ಹಿಂದಿ ಪಿಕ್ಚರ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಾಯ್ತು. ತಾಯಿರಿ, ಗುಡ್ ಮಾರ್ನಿಂಗ್. ಸಾರಿ ಐ ಆಮ್ ಲೇಟ್. Ram, why are you so late? We're so hungry. I'm so sorry. Money exchange problem, laundry problem, hotel problem, taxi problem. It's okay. ಚೇಸುತ್ತೆ ಮಾಡಿ. ಥ್ಯಾಂಕ್ ಯು. ಹಾಗಾದ್ರೆ ಬೆಳಗಿನ ತಿಂಡಿ ಎಲ್ಲಿ ತಿಂತಾ ಇದೀವಿ? ನನಗೂ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ವಾವ್, ನನ್ನ ಜೊತೆಗಿದ್ದಾರೆ ಬರ್ಮಾ ದೇಶದ, ಮಯನ್ಮಾರ್ ದೇಶದ ಬಹಳ ಮುದ್ದಾದ 2 ಹೆಣ್ಮಕ್ಳು. ಇವ್ರ ಹೆಸರು ಸ್ನೋ. ಮಂಜುಗೆಡ್ಡೆ, ಹಿಮಪಾತ, ಐಸು, ಈ ಥರ ಸ್ನೋ. ಇವ್ರ ಹೆಸರು ತಿಹಿರಿ. ಕರೆಕ್ಟ್? ವಾಟ್ ಈಸ್ ದ ಮೀನಿಂಗ್? ಬ್ಯೂಟಿಫುಲ್, ಗಾರ್ಜಿಯಸ್. ಆಫ್ ಕೋರ್ಸ್ ಶಿ ಇಸ್ ಗಾರ್ಜಿಯಸ್. ಸ್ನೋ ಇನ್ಸೈಡ್ ಮಯನ್ಮಾರ್ ಅನ್ನೋ ಒಂದು ಕಂಪ್ನಿಯಲ್ಲಿ ಅವರು ಚೀಫ್ ಎಡಿಟರ್ ಆಗಿ ಹಾಗೆ ಎಲ್ಲ ಇಡೀ ಚಾನೆಲ್ನ ನೋಡ್ಕೋತಾ ಇದ್ದಾರೆ. ಹಾಗೆ ತಿಹಿರಿ ಮೇಡಮು ಇವ್ರ ಜೊತೆಗೆ ಕೆಲಸ ಮಾಡ್ತಾರೆ. ತಿಹಿರಿ ಮೇಡಮ್ಗೆ ಸ್ನೋ ಮೇಡಮು ಬಾಸು. ಆಮೇಲೆ ಈ ಒಂದು ಸಾರಿ ಶೂಟಿಂಗ್ ಸ್ಟಾಪ್. ತಿಹಿರಿ ಮೇಡಮು ನಮ್ಮ ಸ್ನೋ ಮೇಡಮ್ ಜೊತೆಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಬ್ಬರು ಇವತ್ತು ನಮಗೆ ಇವರ ಸುಂದರವಾದ ನಗರ ಯಾಂಗೋನ್ನ ತೋರಿಸ್ಲಿದ್ದಾರೆ. ಇವರಿದ್ದಾರಲ್ಲ ತಿಹಿರಿ ಮೇಡಮು ಹಾಫ್ ಬ್ರಿಟಿಷು, ಅಂದರೆ ಇವ್ರ ತಾತ ಇದ್ದಾರಲ್ಲ, ಇವ್ರ ತಾತ ಬ್ರಿಟಿಷು, ಇವ್ರ ಅಜ್ಜಿ ಮಯನ್ಮಾರು. ಇಬ್ಬರದು ಮಿಕ್ಸು ಅಲ್ವಾ? ಯುವರ್ ಮಿಕ್ಸ್. ಸೊ ಇವ್ರ ಪಾಸ್ಪೋರ್ಟಲ್ಲಿ ಬರ್ಮೀಸ್ ಅಥವಾ ಮಯನ್ಮಾರ್ ಇಂಗ್ಲೀಷ್ ಅಂತ ಬರೆದಿದೆಯಂತೆ. ನಮ್ಮ ಮೇಡಮ್ ಇದ್ದಾರಲ್ಲ ಇವರು ಪ್ಯೂರ್ ಮಯನ್ಮಾರ್. ಓಕೆ, ಅಲ್ಲೇನೋ ಶೂಟಿಂಗ್ ನಡೀತದೆ. ಕಮ್ ಲೆಟ್ಸ್ ಗೋ ಸಿ ಶೂಟಿಂಗ್. ಸಮ್ ಮೂವಿ ಶೂಟಿಂಗ್ ಇಸ್ ಗೋಯಿಂಗ್ ಆನ್ ಹಿಯರ್. ಮಯನ್ಮಾರಲ್ಲೂ ಫಿಲ್ಮ್ ಇಂಡಸ್ಟ್ರಿ ಇದೆಯಾ? ವಾವ್, ವೆರಿ ನೈಸ್. ಲೈಟ್ಸ್ ಎಲ್ಲ ಇಟ್ಕೊಂಡು ಶೂಟಿಂಗ್ ಮಾಡ್ತಿದ್ದಾರೆ. ವೆರಿ ಗುಡ್. ಹಲೋ, ವಾಟ್ ಆರ್ ಯು ಶೂಟಿಂಗ್ ಫಾರ್? Series? For which channel? Maha. You're shooting in Burmese language? Yeah, Burmese language. Who is the director? He's the director? Oh, okay. Who is the DOP? DOP, Morning, sir.
I am from India, sir. I am also actor, director, producer, singer from India. Namaste. I am very happy. All the best for your project. All the best. ಬಾಯ್. ಸೋನಿ A7 ಯೂಸ್ ಮಾಡ್ತಾ ಇದ್ದಾರಾ? ಓಕೆ, A7 IV ಯೂಸ್ ಮಾಡ್ತಾ ಇರಂತೆ. ವೆರಿ ನೈಸ್, ವೆರಿ ನೈಸ್. ವಾಟ್ ದಿಸ್ ಆಕ್ಷನ್ ಫಿಲ್ಮ್, ಡ್ರಾಮಾ? ಡ್ರಾಮಾ. ವೆರಿ ಗುಡ್, ವೆರಿ ಗುಡ್. ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಾಜೆಕ್ಟ್. ಆ್ಯಕ್ಟ್ರೆಸ್ ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾರೆ, ಸೊ ಕಂಟಿನ್ಯೂ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ. ಖುಷಿಯಾಗುತ್ತೆ. ಇಲ್ಲೂ ಕೂಡ ಚಿತ್ರರಂಗ ಮತ್ತು ಇಲ್ಲೂ ಕೂಡ ಕ್ರಿಯೇಟಿವ್ ಜನಗಳು ಕೆಲಸ ಮಾಡ್ತಾ ಇರೋದನ್ನ ನೋಡಿ ಅವರ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೆಯದಾಗಲಿ. ಮ್ಯಾನ್ಮಾರ್ ದೇಶ ಇಷ್ಟೊಂದು ಕಷ್ಟದ ನಡುವೆನೂ ಎಲ್ಲ ಕೆಲಸಗಳನ್ನ ನಾರ್ಮಲೈಸ್ ಮಾಡ್ತಿರೋದು ಬಹಳ ವಿಶೇಷ, ಒಳ್ಳೆಯದಾಗಲಿ. ನಾವು ಇವತ್ತು ನಮ್ಮ ಪಿಕ್ಚರ್ ಮಾಡೋಣ. ಸಿರಿ ಮೇಡಮ್ದು ಚಪ್ಪಲಿ ಸಖತ್ತಾಗಿದೆ. ಮೇಡಮ್, ಶೋ ಮಿ ಯುವರ್ ಚಪ್ಪಲಿ. ಓಕೆ, ವಿ ಎಕ್ಸ್ಚೇಂಜ್. ಗಿವ್ ಮಿ ದಿಸ್. So high. ಓಕೆ. ಓ, ಫುಲ್ಲು ಬೆವರಾಗ್ಬಿಟ್ಟಿದೆ. ಕ್ರಾಕ್ಸು ಇದು ಹಿಡಿಯೋದೇ ಇಲ್ಲ ಗುರು ನನಗೆ. ಹಾಂ, ಓಕೆ, ಯು ವೇರ್ ಮೈನ್. ಶೋ ಎಲ್ಲಿ? ಶೋ ಫೀಟ್ ಇಲ್ಲಿ ನೋಡಿ, ಇಲ್ಲಿ. ಓಕೆ, ವಿ ವಾಕ್. ಕಮ್ ಕಮ್. ನೋ. Okay. ಈಗ ನೋಡಿ, ಈ ಚಪ್ಪಲಿ ಹಾಕೊಂಡು ನಾನು ನಡೀತೀನಿ. ಅಯ್ಯೋ, ಓ, ಸ್ಟೈಲ್ ವಾಕ್, ಫ್ಯಾಷನ್ ಶೋ. ಓಕೆ, ರೆಡಿ ರೆಡಿ. ಹೊಳ್ಳಿ ಹೊಳ್ಳಿ ನಗಿಯ ಚೆಲ್ಲಿ ಹಿಂಗ ಹೊಂಟಾಳ, ಗಿಚ್ಚ ಗಿಲಿ 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 ಮಚ್ಚ ವಿಲಿ ವಿಲಿ ವಿಲಿ, ಮೂಳೆ ಇಲ್ಲ ಪಳುಕೋ ಮೈಲಿ ಹಂಗ ಕಾಣ್ತಾಳ, ಗಿಚ್ಚ ಗಿಲಿ 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 ಮಚ್ಚ ವಿಲಿ ವಿಲಿ ವಿಲಿ. ಕಾಲ್ ನೋವು ಬರ್ತಾ ಇದೆ ಗುರು. ಇದು ಯಾವುದೋ 3 ಅಡಿ ಚಪ್ಪಲಿ. ಎಷ್ಟು ದಪ್ಪ ಇದೆ ನೋಡ್ರಿ, ಇದು ಎಷ್ಟು ದಪ್ಪ ಇದೆ ನೋಡಿಲಿ, ಇಷ್ಟು ದಪ್ಪ. ಯು ಆರ್ ಸೋ ಶಾರ್ಟ್. ಯು ವೇರ್ ಆ್ಯಂಡ್ ಬಿಕಮ್ ಟಾಲ್. ಬೇಡಮ್ಮ, ನಿನ್ನ ಚಪ್ಪಲಿ ನೀನೇ ಹಾಕೋ, ನನ್ನ ಚಪ್ಪಲಿ ನಾನು ಹಾಕೋತೀನಿ. ಆಹಾ, ಕಾಲು ನೋವು ಬರುತ್ತೆ. ಗುಡ್. ಸ್ವಾಗತ ಎಲ್ಲರಿಗೂ. ನೀರಿನ ಮೇಲೆ ನಿಂತ್ಕೊಂಡಿರುವಂತಹ ಈ ಒಂದು ಸಖತ್ತಾಗಿರೋ ರೆಸ್ಟೋರೆಂಟು. ಈ ಜಾಗದ ಹೆಸರು ಕಡವೆ ಪ್ಯಾಲೇಸ್ ಅಂತ. ನಾನು ಯಾವುದೋ ದೊಡ್ಡ ದೇವಸ್ಥಾನ ಅಂದ್ಕೊಂಡೆ, ನೋಡಿದ್ರೆ ಇಬ್ಬರು ಸುಂದರವಾದ ಹೆಣ್ಮಕ್ಳು ನನ್ನನ್ನು ಬೆಳಗಿನ ಉಪಹಾರಕ್ಕೆ ಈ ಜಾಗಕ್ಕೆ ಕರ್ಕೊಂಬಂದಿದ್ದಾರೆ. ಒಳಗೆ ಹೇಗಿರುತ್ತೆ ತೋರಿಸ್ತೀನಿ, ಬನ್ನಿ. ಸ್ವಾಗತ. ಮಿಂಗ್ಲಾಬಾ ಕಡವೆ ಪ್ಯಾಲೇಸ್, ವಾಟ್ ಡಸ್ ಇಟ್ ಮೀನ್? She just welcoming you. It's Myanmar language. ಓ, ಓಕೆ. ಮಿಂಗ್ಲಾಬಾ ಅಂದರೆ ಮಯನ್ಮಾರ್ ಭಾಷೆಯಲ್ಲಿ ಸ್ವಾಗತ ಅಂತ ಅರ್ಥ. ಥ್ಯಾಂಕ್ ಯು ಮೇಡಮ್. ಚೇಸುತ್ತೆ ಮಾಡೆ, ಚೇಸುತ್ತೆ ಮಾಡೆ. ಬನ್ನಿ ಹೋಗೋಣ. ರಿಪೇರಿಯಾಗದಂಗ ನನ್ನ ತಲೆಯ ಕೇಳಿಸಾಡ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಡ. ಈ ಥರ ಒಂದು ಜಾಗದಲ್ಲೂ ಬೆಳಗಿನ ತಿಂಡಿ ತಿನ್ಬೋದಾ ಅಂತ ಆಶ್ಚರ್ಯ ಆಗ್ತಾಯಿದೆ. ಕಮಲದ ಹೂಗಳು ದೊಡ್ಡ ಬೋಟ್ ಆಕಾರದಲ್ಲಿ ಕಟ್ಟಿರುವಂತಹ ನದಿಯ ಮೇಲಿರುವಂತಹ ಒಂದು ರೆಸ್ಟೋರೆಂಟ್. ಸಖತ್ತಾಗಿದೆ ಗುರು. ಹುಡುಗಿರಿಗೆ ಒಳ್ಳೆ ಟೇಸ್ಟ್ ಇದೆ. ಒಳಗೆ ನೋಡೋಣ ಹೆಂಗಿದೆ ಅಂತ. ಪಕ್ಕ ದೇವಸ್ಥಾನ ಥರನೇ ಇದೆ ಇದು. ಪ್ಯಾಲೇಸ್ ಇದು, ಬರ್ಮೀಸ್ ಪ್ಯಾಲೇಸ್. ಮಾರ್ನಿಂಗ್. ಓ, ಥ್ಯಾಂಕ್ ಯು ಸೊ ಮಚ್. ವಾವ್. ಯಾ, ಟ್ರೆಡಿಷ್ನಲ್ ವೇಲ್ ಕೂತ್ಕೊಳ್ಳೋಣ. ಈ ರೀತಿ ರೌಂಡ್ ಟೇಬಲ್ ಇರುತ್ತೆ, ಚಾಪೆ ಹಾಸಿದ್ದಾರೆ, ಮತ್ತು ಇಲ್ಲಿ ಏನ್ಷಂಟ್ ಫರ್ನಿಚರ್ ಎಲ್ಲ ಇಟ್ಟಿದ್ದಾರೆ, ಮೂರ್ತಿಗಳನ್ನ ಇಟ್ಟಿದ್ದಾರೆ. ಆಚೆ ಕಡೆ ಚಪ್ಪಲಿ ಬಿಟ್ಬಿಟ್ಟು ಒಳಗೆ ಹೋಗಿ ಕೂತ್ಕೊಂಡು ಟ್ರೆಡಿಷ್ನಲ್ ಬೆಳಗಿನ ಉಪಹಾರವನ್ನು ಸೇವಿಸೋಣ. ಸರೋವರದ ನಡುವೆಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಟ್ರೆಡಿಷ್ನಲ್ ಬರ್ಮೀಸ್ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ. ಈಗಷ್ಟೇ ಮೇಡಮ್ ಮೆನು ತಂದುಕೊಟ್ರು. ಗ್ಲೋಬಲ್ ಕನ್ನಡಿಗನಿಗೆ ರಾಜ ಮರ್ಯಾದೆ. ಪ್ಯಾಲೇಸಲ್ಲಿ ಕೂತ್ಕೊಂಡು ಊಟ ಎಂಥ ಅದೃಷ್ಟ. Like this place is used to be expensive. Very expensive. Yeah, Okay, because at the Asian Thai, like last 5 years ago, 6 years ago, before COVID, here is like so many tourists, and in there, like the Papa show is Performance. Yes, performance here, but like, it is opening, and no people is coming because they think it's used to be expensive. ಯುದ್ಧಕ್ಕಿಂತ ಮುಂಚೆ ಅಂದರೆ 5 ವರ್ಷದ ಹಿಂದೆ
ಈ ಜಾಗ ತುಂಬ ಎಕ್ಸ್ಪೆನ್ಸಿವ್ ಇತ್ತಂತೆ, ಸೊ ಯಾರೂ ಬರ್ತಾ ಇರಲಿಲ್ವಂತೆ. ಇವಾಗ ಯುದ್ಧ ನಡೀತಾರಿಂದ ಟೂರಿಸ್ಟ್ ಇಲ್ಲದೆ ಇರೋದ್ರಿಂದ ಪ್ರೈಸಸ್ ಎಲ್ಲ ತುಂಬ ಆಚೆ ಕಡೆ ರೆಸ್ಟೋರೆಂಟ್ಸಲ್ಲಿ ಎಷ್ಟಿರುತ್ತೋ ಅಷ್ಟೇ ಮಾಡಿದಾರಂತೆ. ಆದರೂ ಕೂಡ ಜನರಿಗೇನು ಅಂದರೆ ಪ್ಯಾಲೇಸ್ ರೆಸ್ಟೋರೆಂಟು ಇದರಲ್ಲಿ ಊಟ ತಿಂಡಿ ಖರ್ಚು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಯಾರೂ ಬರೋದೇ ಇಲ್ವಂತೆ. ಅದಕ್ಕೆ ನೋಡಿದ್ರೆ ಜನ ಬಹಳ ಕಮ್ಮಿ ಇದ್ದಾರೆ. ನೋಡೋಣ ಬಿಲ್ ಎಷ್ಟು ಬರುತ್ತೆ ಅಂತ, ಅದಾದಮೇಲೆ ಅರ್ಥ ಮಾಡ್ಕೊಳ್ಳೋಣ. ಮೊಹಿಂಗಾ ಅನ್ನೋ ಒಂದು ಡಿಶ್ ಆರ್ಡರ್ ಮಾಡ್ತಾ ಇದ್ದೀವಿ. ಇದು ಬಹಳ ಟ್ರೆಡಿಷನಲ್ ಆದ ಬರ್ಮೀಸ್ ಬ್ರೇಕ್ಫಾಸ್ಟ್. ಸೊ ಈ ದೇಶದಲ್ಲಿ ನೀವು ನೀರು ಆರ್ಡರ್ ಮಾಡಬೇಕು ಅಂತಿದ್ರೆ ಜೆ 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 ಅನ್ಬೇಕು. ಜೆ ಎ ವೈ ಎ ವೈ. ಓ ಜೆ ಅಲ್ಲ ಎ, ವೈ ಎ ವೈ. ಎ ಅಂದ್ರೆ ನೀರು ಕುಡಿಯೋದು ಅಂತ. ಎ ಬಂದಿದೆ, ಎ ಬರ್ಮೀಸ್ ಕ್ರೀಮಿ ಟೀ ಬಂದಿದೆ. ಇದರ ಅರ್ಥ ಏನಂದರೆ ಟೀ ಕೊಡ್ತಾರೆ, ಟೀ ಮೇಲೆ ಸಾಕಷ್ಟು ಕೆನೆಯನ್ನು ಹಾಕಿ ಕೊಡ್ತಾರೆ. ಇದಕ್ಕೆ ಇದನ್ನು ಕ್ರೀಮಿ ಟೀ ಅಂತ ಕರೀತಾರೆ. 7,000 ಕ್ಯಾತ್ ತಗೋತಾ ಇದೆ ಇದಕ್ಕೆ. ಇದು ಟ್ರೆಡಿಷ್ನಲ್ ಮೊಹಿಂಗಾ ಈ ಒಂದು ಡಿಶ್ನ ತಂದು ಕೊಡ್ತಾ ಇದ್ದಾರೆ. ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು, ಬಟ್ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. This is our national dish called mohinga. This is a fish brews made with the fish and then lemongrass especially, and you have to eat with the thin rice noodle, and you need to put this one and then mix it together and eat it. So this is number 1 national dish of Myanmar, mohinga. ಈಗ ಬೆಳಗಿನ ಉಪಹಾರ ಮೊಹಿಂಗಾ ಬಂದಿದೆ. ಮೊಹಿಂಗಾ ಈ ದೇಶದ ನ್ಯಾಷನಲ್ ಡಿಶ್. ಈಗ ನಮ್ಗೆ ಹೆಂಗೆ ಇಡ್ಲಿ ದೋಸೆ ಬೆಳಗ್ಗೆ ಹೊತ್ತು ತಿನ್ನಲೇಬೇಕು, ಅದೇ ಥರ ಇಲ್ಲಿ ಪ್ರತಿನಿತ್ಯ ತಿನ್ನುವಂತಹ ಒಂದು ಖಾದ್ಯ. ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಡುವಂಥದ್ದು ಫಿಶ್. ಒಂಥರ ಗ್ರೇವಿ ಇದ್ದಂಗೆ ಫಿಶನ್ನು ಗ್ರೇವಿ ಒಳಗೆ ಬೇಯಿಸ್ತಾರೆ ನೋಡಿ, ಯಾವುದೇ ರೀತಿ ಇದೆ. ಮತ್ತು ಸೊಪ್ಪು, ಲೆಮನ್ ಗ್ರಾಸು, ಇಲ್ಲಿಯ ಲೋಕಲ್ ಹರ್ಬ್ಸು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ. ಆಹಾ, ಘಮ 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 ಅಂತ ಇದೆ. ಒಂಚೂರು ಟೇಸ್ಟ್ ಮಾಡ್ತೀನಿ. ಬರೀ ಸೂಪ್ ಥರನೇ ಕುಡ್ಕೊಂಬಿಡ್ಬೋದು. ಯು ಕ್ಯಾನ್ ಜಸ್ಟ್ ಡ್ರಿಂಕ್ ದಿಸ್ ಲೈಕ್ ಸೂಪ್, ಇಟ್ಸ್ ಸೋ ಟೇಸ್ಟಿ. ಸೊ ಇದನ್ನೇನು ಮಾಡಬೇಕು ಅಂದರೆ ಪ್ರಕ್ರಿಯೆ ನೋಡಿ, ಇಲ್ಲಿ ಜೊತೆಗೆ ರೈಸ್ ನೂಡಲ್ಸು ಸೇಮ್ ನಮ್ಮ ಶಾವಿಗೆ ಇರುತ್ತಲ್ಲ, ಅಕ್ಕಿ ಶಾವಿಗೆಯನ್ನು ಕೊಟ್ಟಿದ್ದಾರೆ. ಅಕ್ಕಿ ಶಾವಿಗೆ ಜೊತೆಗೆ ಬಾಯಿಲ್ಡ್ ಮೊಟ್ಟೆಗಳನ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇದನ್ನು ಹಪ್ಪಳದ ಥರ ಕೊಡ್ತಾರೆ. ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ? ಬೇಳೆಯಿಂದ ಮಾಡೋದು. ಬೀನ್ ಫ್ಲಿಕ್ಕರ್, ಬೀನ್ ಫ್ಲಿಕ್ಕರ್ ಅಂತ ಕರೀತಾರೆ. ವಾಟ್ ಇಸ್ ದಿಸ್? ಸಿಮಿಲರ್, ಅದೇ ಥರ ಅನಿಸುತ್ತೆ. ಒಂದು ರೀತಿ ಹಪ್ಪಳ ಕರದ ತಿಂಡಿ. ಇವು ಇಷ್ಟನ್ನು ಕೊಡ್ತಾರೆ. ಇದರ ಮೇಲೆ ಬೆಳ್ಳುಳ್ಳಿಯನ್ನು ಹಾಕಿದ್ದಾರೆ, ಆಯಿತಾ. ಇದಿಷ್ಟನ್ನು ಸೇರಿಸಿ ಕೊಡ್ತಾರೆ. ಹಾಗೆ ಜೊತೆಗೆ ಅರ್ದಿರುವಂತಹ ಮೆಣಸಿನ್ಕಾಯಿ ಮತ್ತು ನಿಂಬೆ ಹಣ್ಣಿನ ಚಿಕ್ಕ ತುಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೊಟ್ಟಿದ್ದಾರೆ. ಇದಿಷ್ಟನ್ನು ಇದರ ಜೊತೆ ಬೆರೆಸಿ ಮಿಕ್ಸ್ ಮಾಡಿ ತಿಂದಾಗ ಸಿಗೋ ಅನುಭವನೇ ಇದು. ಜೊತೆಗೆ ಬರ್ಮೀಸ್ ಟೀ ಬಂದಿದೆ. ಮತ್ತು ಇಕಾಗ್ವೆ ಅಂದ್ಬಿಟ್ಟು ಇನ್ನೊಂದು ಡಿಶ್ ಬಂದಿದೆ. ಇದು ಕೂಡ ಒಂದು ರೀತಿ ಕರೆದ ತಿಂಡಿ. ನೋಡಿ ಯಾವ ರೀತಿ ಇದೆ ಅಂತ ಇದರ ಆಕಾರ. ಇದನ್ನು ಈ ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಸಿಹಿಯಾದ ಹಾಲಿನ ಜೊತೆಗೆ ಅದ್ದುಬಿಟ್ಟು ತಿನ್ನಬೇಕು. ಸೊ ಈ ರೀತಿ ಲೈಕ್ ದಿಸ್. ಸೊ ಅದು ನೆನೆದು ಮಿಂದು, ಆಹಾ ನೋಡಿ ಇಲ್ಲೇ, ವಾವ್, ಲೈಕ್ ಡೋನಟ್ ತಿಂತೀವಲ್ಲ ಅದೇ ಥರ ಇದೆ. ತುಂಬ ಚೆನ್ನಾಗಿದೆ. ಸೊ ಈಗ ಇದನ್ನು ಟೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿಯ ನ್ಯಾಷನಲ್ ಡಿಶ್ನ ಟ್ರೈ ಮಾಡ್ತೀನಿ. ಖುಷಿ ಆಯಿತು ಈ ಥರ ಒಂದು ಜಾಗದಲ್ಲಿ ಈ ಥರ ಒಂದು ಡಿಶ್ನ ಟ್ರೈ ಮಾಡ್ತಾ ಇರೋದು. ಈಗ ಮುಂದಿನ ಖಾದ್ಯ ಬರ್ತಾ ಇದೆ. ಇದು ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು 2 ಡಿಶಸ್ ಬಂದಿದೆ ಟೇಬಲ್ಗೆ. This is for us. You can try. Okay. This is for you, like banana with milk. ಓಕೆ. It's dessert. ಮುಂದೆ ಇರೋದು ಸೀಟಮೆ ಅಂದ್ಬಿಟ್ಟು, ಇದು ಸ್ಟಿಕ್ಕಿ ರೈಸ್ ವಿತ್ ಪ್ರಾನ್ಸ್ ಟೆಂಪುರ. ನೋಡಿ ಇದೆಲ್ಲ ಪ್ರಾನ್ಸು ಕರ್ದು ಕೊಟ್ಟಿದ್ದಾರೆ. ಅದ್ರ ಜೊತೆ ಪಕೋಡ ರೀತಿಯಲ್ಲಿ ಈರುಳ್ಳಿ ಪಕೋಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಚಟ್ನಿ ಪುಡಿ, ಕಡಲೆ ಬೀಜದ ಚಟ್ನಿ ಪುಡಿ, ಹಾಗೆ ಸ್ಟಿಕ್ಕಿ ರೈಸು. ಇದಿಷ್ಟು ಕಾಂಬಿನೇಷನ್ ಜೊತೆಗೆ ತಿನ್ನುವಂತಹ ಖಾದ್ಯ. ಇದರ ಹೆಸರು ಮೋ ಲಿಮಯ ಅಂದ್ಬಿಟ್ಟು. ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದೆ. ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ರೈಸ್ ಪ್ಯಾನ್ ಕೇಕ್ಸು, ಇದರ ಜೊತೆಗೆ ಎಳ್ಳನ್ನು ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಯಾವ ರೀತಿ, ನೋಡೋದಕ್ಕೆ ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಏನೋ ಒಂದು ರೀತಿ ಪುಡಿ ಹಾಕಿದ್ದಾರೆ. ಇದರ ಜೊತೆಗೆ ಎಳ್ಳನ್ನು ಹಾಕ್ಬಿಟ್ಟು ತಿನ್ನೋದು. ಚೆನ್ನಾಗಿದೆ ಅಲ್ವಾ? ಸಕ್ಕತ್ತಾಗಿದೆ. ವಾವ್, ಅಮೇಜಿಂಗ್.
ಈಗ ಮೊಹಿಂಗಾ ತಿಂತಾ ಇದ್ದೀನಿ. ಸಾಸ್ಗೆ ಒಂದು ಮರದ ಸೌಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಬಹಳ ಟ್ರೆಡಿಷ್ನಲ್ ವೇಲ್ ಮಾಡ್ತಾರೆ. ಸಣ್ಣ ಈರುಳ್ಳಿ ಮತ್ತು ದುಂಡಾದ ಈರುಳ್ಳಿಯನ್ನು ಹಾಕಿದ್ದಾರೆ. ಈಗ ಸಾಸನ್ನು ಸಂಪೂರ್ಣವಾಗಿ ಇದರಲ್ಲಿ ನೆನೆಸ್ತಾ ಇದ್ದೀನಿ. ನೆನೆಸಿದ ನಂತರ ಇದನ್ನು ಒಂದು ರೀತಿ ಮಿಕ್ಸ್ ಮಾಡಬೇಕಂತೆ. ಹೀಗೆ ನೋಡಿ, ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಕೊತ್ತ ಕುದೀತಾ ಇದೆ. ಆ ಕರುಮೆಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಮಿಕ್ಸ್ ಆದ ನಂತರ ಚೂರು ನೋಡಿ ಈ ಪುಡಿ ಇದೆಯಲ್ಲ ಇದನ್ನು ಉದುರಿಸ್ಬೇಕು. ಓಕೆ, ಸ್ವಲ್ಪ ಹಾಕೊಳ್ಳೋದು. ತುಂಬ ಜಾಸ್ತಿ ಹಾಕೊಂಡ್ಬಿಟ್ರೆ ಖಾರ ಬಿಡುತ್ತೆ. ಆಮೇಲೆ ನಾಳೆ ಬೆಳಗ್ಗೆ ತುಂಬ ಕಷ್ಟ ಆಗುತ್ತೆ ಮಾರಾಯರೆ. ಅದಾದ ಮೇಲೆ ಟ್ಯಾನ್ ಸ್ಕ್ವೀಸ್ ದ ಲೆಮನ್ ಹಿಂಗೆಲ್ಲ ಹಾಕಿ ಆಮೇಲೆ ಗೊತ್ತಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಮಜಾನೇ ಇಲ್ಲ ಗುರು. ಕೊತ್ತಂಬರಿ ಸೊಪ್ಪು ಹಾಕಿ ಮೊಹಿಂಗಾ ಸಿದ್ಧ. ಟ್ರೈ ಮಾಡ್ತೀನಿ ಈ ದೇಶದ ನ್ಯಾಷನಲ್ ಡಿಶನ್ನು. ಬಾಯಲ್ಲಿ ಬರ್ಸ್ಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ರೀ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ತುಂಬ ಹೆಲ್ದಿ ಆಗಿದೆ. ಒಳಗಿರೋಂಥ ಇಂಗ್ರೀಡಿಯೆಂಟ್ಸು ಮೊಟ್ಟೆ, ಗ್ರೇವಿ, ನೂಡಲ್ಸು, ಸ್ವಲ್ಪ ತರಕಾರಿ, ಒಂದು ರೀತಿಯ ಪರ್ಫೆಕ್ಟ್ ಬ್ಯಾಲೆನ್ಸನ್ನು ಕೊಡ್ತಾ ಇದೆ ಮೀಲ್ಗೆ. ವಾವ್, ಸೂಪರ್. ಇದು ಇಜಾಕ್ವೆ ಅಂತ ಇದೆಯಲ್ಲ, ಇದೊಂದು ರೀತಿಯ ಡೋನಟ್ಸು, ಸಖತ್ತಾಗಿರುತ್ತೆ. ಅರ್ಧದಲ್ಲಿ ಹಿಂಗೆ ಕಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಲೋಕಲ್ಸ್ ಇದನ್ನು ಹೆಂಗೆ ತಿನ್ನೋದು ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ಜೊತೆಗೆ ಅಲ್ವಂತೆ. ಇದನ್ನು ತಿನ್ನೋದು ಟೀ ಜೊತೆಗೆ ಅದ್ಕೊಂಡು ತಿಂತಾರೆ ಹಾಗೆ. ಇಲ್ಲ ಅಂದರೆ ಟೀ ಒಳಗೆ ಈ ರೀತಿ ನೆನೆಸಿ ಬಿಟ್ಬಿಡ್ತಾರಂತೆ. ನೆನೆಸಿ ಬಿಟ್ಟು ಸ್ವಲ್ಪ ಹೊತ್ತು ನಂತರ, ಈಗ ನಮ್ಮಲ್ಲಿ ಚಕ್ಲಿ ಕೊಡ್ಬಿಡೇನ ನಮ್ಮಲ್ಲಿ ಕಾಫಿ ಅಥವಾ ಟೀ ಒಳಗೆ ನೆನೆಸಿ ಸ್ವಲ್ಪ ಹೊತ್ತು ಆದಮೇಲೆ ತಿಂತೀವಲ್ಲ, ಅದೇ ರೀತಿ ಇವರು ಟೀ ಒಳಗೆ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ತಿಂತಾರಂತೆ. ಇವರು ಟೀಯಲ್ಲಿ ಎಷ್ಟು ಕೆನೆ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ನೀವು ಆಶ್ಚರ್ಯ ಪಡ್ತೀರಾ ನೋಡಿ. ಅಷ್ಟೊಂದು ಕೆನೆ ಕೊಡ್ತಾರೆ. ಹೆವಿ, ಸೂಪರ್ ಡ್ಯೂಟಿ, ಸೂಪರ್ ರಿಚ್ ಚಾಯ್. ಸೊ ಸ್ನೋ, ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ಇನ್ Burmese food? Rakhine Moti. Huh? Rakhine Moti. You did not order that? No, not here. And then they don't say it's not Burmese food, it's Rakhine food. Another ethnicity? Rakhine ಸಿಟಿ ಅಂದರೆ Yes. ರೋಹಿಂಗ್ಯಾ ಜನಗಳಿರುವಂತಹ ಒಂದು ಊರು. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಓಕೆ, ಲೇಟರ್ ಯು ವಿಲ್ ಟೇಕ್ ಮೀ. Okay, why not? Get me Rakhine food? Yes. Okay, very good. And what is your favorite food? Cinnamon, maybe. I always eat cinnamon. ತಗೊಳ್ತಾರಲ್ಲ ಪ್ರಾನ್ಸ್ ಟೆಂಪುರ, ಅದೇ ಅವ್ರಿಗೆ ಇಷ್ಟ ಅಂತೆ. ವೆರಿ ನೈಸ್. ಊಟದ ನಂತರ ಡೆಸರ್ಟ್ಸ್ ತಿನ್ನಬೇಕಲ್ಲ. ನಪಿಯೋಪ ಅನ್ನೋ ಒಂದು ಡಿಶ್ ಬಂದಿದೆ. ಮೇಲ್ಗಡೆ ಕಾಯಿ ತುರಿ ಸೊಂಪಾಗಿ ಕಾಣಿಸ್ತಾ ಇದೆ, ಕೆಳಗಡೆ ಜಾಮೂನ್ ಥರ ಇರೋದು. ಇದು ಜಾಮೂನ್ ಅಲ್ಲ, ಇದು ಬಾಳೆಹಣ್ಣು. ಈ ಬಾಳೆಹಣ್ಣನ್ನು ಇಲ್ಲಿ ಬ್ಯಾಟರಲ್ಲಿ ಕರೆದು ತೆಂಗಿನಕಾಯಿ ಹಾಲಿನಲ್ಲಿ ಅದನ್ನು ನೆನೆಸಿ ಕೊಡ್ತಾರೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ಚುಚ್ಚು ಹುಳಿಯಾಗಿದೆ, ಹುಳಿ ಸಿಹಿ ಚೆನ್ನಾಗಿದೆ. ಇದು ಯಾವುದೋ ಎಕ್ಸಾಮ್ನ ಪುಸ್ತಕ ಅಲ್ಲ, ಇದು ಬಿಲ್ ಕೊಡೋ ರೀತಿ. ಆಹಾ, ನೋಡಿ ಇಲ್ಲಿ ಬಿಲ್ ಮೇಲೆ ಟ್ಯಾಕ್ಸ್ನ ಯಾವ ರೀತಿ ಅಂಟಿಸ್ತಾರೆ ಅಂತ. ಸರ್ಕಾರಕ್ಕೆ ಕೊಡೋ ಟ್ಯಾಕ್ಸನ್ನು ಈ ರೀತಿ ಕಲರ್ ಪೇಪರಲ್ಲಿ ಅಂಟಿಸ್ತಾರೆ. ಇವತ್ತು ನಮ್ಮ ಬಿಲ್ ಆಗಿದೆ 62,846. ರಾಜ ಮರ್ಯಾದೆಯಿಂದ ಕಳಿಸ್ಕೊಡ್ತಾರೆ. ಚೇಸು ಟಮಾಟೆ. ವಾ ಹುಡುಗಿರು ಫಸ್ಟ್ ಓಪನಿಂಗ್ಗೆ ಸೂಪರ್ ಬ್ಲಾಕ್ ಬಸ್ಟರ್ ಆಗಿ ಮಾಡಿದ್ರು. ಊಟ ತಿಂಡಿ ಅಂತೂ ಸಖತ್ತಾಗಿತ್ತು. ಲೊಕೇಶನ್ನು, ಆ್ಯಂಬಿಯನ್ಸು, ರಾಜ ಮರ್ಯಾದೆ. ಐ ಫೆಲ್ಟ್ ಲೈಕ್ ಅ ಕಿಂಗ್ ಹಿಯರ್ ಇನ್ ದ ಪ್ಯಾಲೇಸ್. ಆ್ಯಂಡ್ ಯು ಬೋತ್ ಆರ್ ಮೈ ಕ್ವೀನ್. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಅಸ್ ಹಿಯರ್. ಥ್ಯಾಂಕ್ ಯು. You're so welcome.
welcome. So let's go to the next location, Shwedagon Pagoda. Yes. ಪಕೋಡ ಅಲ್ಲ, ಪಗೋಡ. ಪಗೋಡ ಅಂದರೆ ಇಲ್ಲಿಯ ಬಹಳ ವಿಶೇಷವಾದ ದೇವಸ್ಥಾನ. Is it the world's biggest? Not all biggest, but it is the very magical place, and all of Okay. is like covering with the gold. ಇಡೀ ದೇವಸ್ಥಾನವನ್ನ, ಇಡೀ ಗೋಪುರವನ್ನ ಚಿನ್ನದಲ್ಲಿ ಕವರ್ ಮಾಡಿಬಿಟ್ಟಿದ್ದಾರಂತ್ರಿ. ಬನ್ನಿ ಹೋಗಿ ಒಂದು ಪಗೋಡನ ನೋಡ್ಕೊಂಬರೋಣ. Let's go. ಓ ಓ ಓ ಓ ಹೊಳ್ಳಿ ಹೊಳ್ಳಿ ನಗಿಯ ಚೆಲ್ಲಿ ಹಿಂಗ ಹೊಂಟಾಳ ಗಿಚ ಗಿಲಿ 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 ಮಚ್ಚ ವಿಲಿ 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 ಮೂಳೆ ಇಲ್ಲ ಬಳುಕೋ ಮೈಲಿ ಹಂಗ ಕಾಣ್ತಾಳ ಗಿಚ ಗಿಲಿ 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 ಮಚ್ಚ ವಿಲಿ 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 ಆಕಿ ಕಣ್ಣ ಒಳಗ ಎಣ್ಣಿ ಮತ್ತೈತಿ ತಲಿಗತ್ತು ತೈತಿ ಆಕಿ ಮುಗಿನಾಗ ಹೊಳಿವ ನತ್ತೈತಿ ಬಾಳ ಚಂದ ಐತಿ ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಳ ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಳ ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಳ ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಳ ಇಂಗ್ಲೀಷು ಮೀಡಿಯಮು ಸಾಲಿ ಕಲ್ತಾಳ ಇಂದಲ್ಲ ನಾಳಿ ನಂಗ ಬಿದ್ದೆ ಬೀಳ್ತಾಳ ಮೊಣಕಾಲ್ ತನಕ ಲಂಗ ಎತ್ಕೊಂಡ್ ನಡಿತಾಳ ಕಪ್ಪ ಚಸ್ಮ ಹಾಕಿ ಕಣ್ಣ ಹೊಡಿತಾಳ ಲವ್ ಯು ಅಂತ ನಂಗ ಯಾವಾಗ ಹೇಳ್ತಾಳ ಕೆಂಪ ತುಟಿಗೆ ಪಿಂಕು ಬಣ್ಣ ಕೆಜಿ ಕೆಜಿ ಹಚ್ಚಾಳ ಹಂಗ ಕಾಲು ಗೀಚುಳಾಚಿ ನಾಚಿ ನೋಡ್ಯಾಳ ಗ್ಯಾಪು ಕೊಡದೆ ಬಿಟ್ಟು ಬಿಡದೆ ಅಣ್ಣೈತು ಕಾಡ್ಯಾಳ ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಳ ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಳ ಕಿಚ್ಚಾಗಿಲಾಗಿಲಿ ಕಿಚ್ಚಾಗಿಲಾಗಿಲಿ ದೇವಸ್ಥಾನಕ್ಕೆ ನೀವು ಚಪ್ಪಲಿಯನ್ನು ಹಾಕೊಂಡು ಹೋಗಿಲ್ಲ, ಆದರೆ ಚಪ್ಪಲಿನ ಕವರಲ್ಲಿ ಹಾಕ್ಕೊಂಡು ಹೋಗಬೇಕು. ಈ ಪುಟ್ಟ ಹುಡುಗಿ ನಮಗೆ ಕವರ್ ಮಾರಿದ್ಲು ನೋಡಿ, ಜಾಗ ಹೆಂಗಿದೆ ಅಂತ. ಅಪ್ಪ ಸಖತ್ತಾಗಿದೆ. ಆ ಸೈಡು ಈ ಸೈಡು ಎರಡು ಕಡೆನೂ ಸೌವೆನಿಯರ್ ಶಾಪ್ಸು. ಇದು ಬುದ್ಧನ ದೇವಸ್ಥಾನ, ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇಡೀ ಯಾಂಗಾನಲ್ಲಿ. ಬನ್ನಿ ಇದ್ರ ಬಗ್ಗೆ ಹೇಳ್ತೀನಿ. ಈಗಷ್ಟೇ ಬ್ಯಾಗಿನ ಸೆಕ್ಯೂರಿಟಿ ಚೆಕ್ ಆಯಿತು. ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು ಫಾರಿನರ್ಸ್ ಆಗಿದ್ದರೆ, ಲೋಕಲ್ಸ್ಗೆ ಫ್ರೀ. ಯಾವುದೇ ರೀತಿಯ ಶಾರ್ಟ್ ಡ್ರೆಸ್ ಹಾಕೊಂಬರಂಗಿಲ್ಲ. ಹುಡುಗರು ಕೂಡ ಪ್ಯಾಂಟ್ ಹಾಕೊಂಬರ್ಬೇಕು. ಹುಡುಗಿರು ಸಂಪೂರ್ಣವಾಗಿ ಕವರ್ ಆಗಿರಬೇಕು. 25,000 ಕೊಡ್ತಾ ಇದ್ದೀನಿ ಗುರು ಟಿಕೆಟ್ಗೆ. ಬಾ ಟಿಕೆಟ್ ಕೊಟ್ಟರು. ಸ್ಟಿಕ್ಕರಾ ಹಾಕಿ ಮೇಡಮ್. ಓಕೆ ಮೇಡಮ್. ಜಗತ್ತಿನ ಅತ್ಯಂತ ಹಳೆಯದಾದ ಚಿನ್ನದ ಗೋಪುರ ಶ್ವೇದಗಾನ್ ಪಗೋಡ. ನೀವು ನೋಡ್ತಾ ಇದ್ದೀರಾ ವಿಶ್ವದ ಅತ್ಯಂತ ಹಳೆಯದಾದ ಸಂಪೂರ್ಣವಾಗಿ ಚಿನ್ನದಿಂದ ಆವೃತ ಆಗಿರೋ 76 ಕ್ಯಾರೆಟ್ ಡೈಮಂಡ್ ಇರೋ ಹಾಗೆ ಸಾಕಷ್ಟು ವಜ್ರ ವೈಡೂರ್ಯ ಇರುವಂತಹ ಶ್ವೇದಗಾನ್ ಪಗೋಡ ಸಿಂಗುತಾರ ಬೆಟ್ಟದ ಮೇಲೆ, ಯಾಂಗಾನ್ ನಗರ, ಮಯನ್ಮಾರ್ ದೇಶ. ಇಡೀ ಮಯನ್ಮಾರ್ ದೇಶ 90ಕ್ಕೂ ಹೆಚ್ಚು % ಬುದ್ಧಿಸ್ಟ್ ಜನಗಳು ಇರುವಂತಹ ದೇಶ. ಈ ದೇಶದವರು ಅತ್ಯಂತ ಪ್ರೀತಿಯಿಂದ ಪೂಜಿಸುವಂತಹ ದೇವರು ಗೌತಮ ಬುದ್ಧ. ಭಾರತದ ಒರಿಜಿನಿಂದನೇ ಇವರ ಧರ್ಮ ಕೂಡ ಹೊರಗೆ ಬಂದಿರೋದು ವಿಶೇಷ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಸಿದ್ಧಾರ್ಥ ಭಾರತ ದೇಶದ ಒಬ್ಬರು ರಾಜ. ತದನಂತರ ಅವರು ಎನ್ಲೈಟನ್ ಆಗಿ ಗೌತಮ ಬುದ್ಧ ಆದರು. ಅದಾದಮೇಲೆ ಅವರ ಅನುಯಾಯಿಗಳು ಇದನ್ನು ಬುದ್ಧಿಸಮ್ ಅಂತ ಫಾಲೋ ಮಾಡಿದ್ರು. ಬುದ್ಧಿಸಮಲ್ಲಿ ಪಗೋಡ ಅನ್ನೋದು ಬಹಳ ಮುಖ್ಯವಾದ ಒಂದು ಜಾಗ.
ಈ ಒಂದು ಜಾಗದ ಹಿಂದೆ ಸಾಕಷ್ಟು ವೈವಿಧ್ಯಮಯ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರೋದು ಪ್ರಪಂಚದ ಅತ್ಯಂತ ಹಳೆಯದಾದ 2600 ವರ್ಷದ ಹಳೆಯದಾದ ಪಗೋಡನ. ಇದರ ಒಳಗೆ ಗೌತಮ ಬುದ್ಧನ 4 ಕೂದಲನ್ನು ಇಟ್ಟು ಮೇಲ್ಗಡೆ ಪಗೋಡ ಮಾಡಲಾಗಿದೆ. ಅದರ ಮುಂದಿನ ಕಥೆಯನ್ನು ಮುಂದೆ ಹೇಳ್ತೀನಿ. ಪ್ಲಾನೆಟರಿ ಪೊಸಿಷನ್ಸ್ನ ಅನುಗುಣವಾಗಿ ಹೇಗೆ ನಾವು ಅಸ್ಟ್ರೋಫಿಸಿಕ್ಸ್ನ ಫಾಲೋ ಮಾಡ್ತೀವಿ, ಅದೇ ರೀತಿ ರಾಹು ಕೇತು ಆ ರೀತಿಯ ಸಂಪೂರ್ಣವಾಗಿ 7 ದಿಸಗಳಿಗೆ ಬೇಕಾದಂತಹ ಜಾಗಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಪಗೋಡದ ಕೆಳಗಡೆ ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಆಚಾರ ವಿಚಾರ ನಡೀತಾ ಇದೆ. ಅಮ್ಮ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಇದು ಮಂಡೇ ಕಾರ್ನರ್ ಅಂತ. ಸೋಮವಾರದ ದಿವಸ ಬುದ್ಧನಿಗೆ ಪೂಜೆ ಮಾಡುವಂತಹ ಜಾಗ. ಈ ಜಾಗದಲ್ಲಿ ಜನಗಳು ಬಂದು ಸೇಕ್ರೆಡ್ ಹೋಲಿ ವಾಟರ್ನ ಬುದ್ಧನ ಮೇಲೆ ಅಭಿಷೇಕ ಮಾಡ್ತಾರೆ. ನಮ್ಮಲ್ಲಿ ನವಗ್ರಹವನ್ನು ನಾವು ಫಾಲೋ ಮಾಡ್ತೀವಲ್ಲ, ಅದೇ ರೀತಿ ಈ ದೇಶದಲ್ಲೂ ಕೂಡ ನವಗ್ರಹವನ್ನು ಫಾಲೋ ಮಾಡ್ತಾರೆ. ಪಗೋಡದ ಸುತ್ತಮುತ್ತಲು 7 ದಿವಸದ ಅನುಗುಣವಾಗಿ 7 ಜಾಗಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಇದು ಸೋಮವಾರ, ಹಾಗೆಯೇ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಆದರೆ ವೆಡ್ನಸ್ಡೇ ಅಥವಾ ಬುಧವಾರ ಮಾತ್ರ 2 ಸಾರಿ ಪೂಜೆ ನಡೆಯುತ್ತೆ. ಬುಧವಾರವನ್ನು 2 ಅರ್ಧವಾಗಿ ಮಾಡಲಾಗಿದೆ. ಮಿಕ್ಕಿದ ದಿವಸಗಳೆಲ್ಲ ಬರೀ 1 ದಿವಸ 24 ಅವರ್ಸ್ ವಿಂಡೋ. ಬರೀ ವೆಡ್ನಸ್ಡೇ ಮಾತ್ರ 2 ವಿಂಡೋ, 12 ಅವರ್ಗೆ ವಿಂಡೋ ಮಾಡಿದ್ದಾರೆ. ಅವತ್ತು 2 ಸರಿ ಪೂಜೆ ನಡೆಯುತ್ತೆ. ಈಗ ನೋಡಿ ಇಲ್ಲಿ ಹೇಗೆ ಅವರು ಬುದ್ಧನಿಗೆ ಅಭಿಷೇಕವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನ ಕೊಡ್ಬೋದು. ನೋಡಿ ಅಲ್ಲಿ ಪ್ರೇ ಮಾಡ್ತಾ ಇದ್ರಲ್ಲ ಜನಗಳು, ಕಪಲ್ಸ್ ದಂಪತಿಗಳು ಬಂದಿಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರಂತೆ ಈ ಮೂಲೆಯಲ್ಲಿ. ಯಾಕೆಂದರೆ ಶ್ವೇತಗೌನ್ ಪಗೋಡ ಕೆಳಗಡೆ ನಿಮಗೆ ಮಕ್ಕಳಾಗ್ಬೋದು ಗೊತ್ತಾ? ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರು. ಇಲ್ಲಿ ನೋಡಿ ಬ್ರಹ್ಮನ ದೇವಸ್ಥಾನ ಇದೆ, ಮಧ್ಯ ಬುದ್ಧ ಇದ್ದಾರೆ, ಆ ಕಡೆ ಈ ಕಡೆ ಬ್ರಹ್ಮನ್ನ ನಿಲ್ಲಿಸಿದ್ದಾರೆ. ಇದನ್ನು ಇವರು ಬ್ರಹ್ಮ ಅಂತ ಏನೋ ಕರೀತಾರೆ. ಬ್ರಹ್ಮನ ಕೈಯಲ್ಲಿ ಮಗು ಇದೆ. ಬ್ರಹ್ಮ ಅಂದರೆ ಕ್ರಿಯೇಟರ್ ಅಲ್ವಾ? ಅಂದರೆ ಇಲ್ಲಿಯ ಬ್ರಹ್ಮ ನಮ್ಮ ಬ್ರಹ್ಮಕ್ಕೂ ಆಲ್ಮೋಸ್ಟ್ ಸಿಮಿಲಾರಿಟಿ. ಹಿಂದೂಯಿಸಮ್ ಬುದ್ಧಿಸಮ್ ಆಲ್ಮೋಸ್ಟ್ ಸೇಮು. ಬಟ್ ಅರ್ಥ ಮಾಡ್ಕೊಳ್ಳಿ ಏನು ವಿಷಯ ಅಂದರೆ, ಇಲ್ಲಿ ಜನಗಳು ಅಥವಾ ದಂಪತಿಗಳು ಬರ್ತಾರೆ, ಈ ಕಡೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ಆಫರಿಂಗ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಂದರೆ ಗಂಡು ಮಕ್ಕಳಾಗತ್ತಂತೆ, ಈ ಸೈಡ್ ಬಂದು ಪ್ರಾರ್ಥನೆ ಮಾಡಿ ಈ ಕಡೆ ಆಫರಿಂಗ್ ಕೊಟ್ಟರೆ ಇಲ್ಲಿ ಹೆಣ್ಣು ಮಕ್ಕಳಾಗತ್ತಂತೆ. ಸೊ ಮಕ್ಕಳಾಗದಿದ್ದವ್ರಿಗೆ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಇಲ್ಲಿಯ ಜನಗಳು ನಂಬಿದ್ದಾರೆ. ನಮ್ಮ ದೇಶದಲ್ಲೂ ಕೂಡ ನಾವು ಈ ರೀತಿ ಸಾಕಷ್ಟು ನಂಬಿಕೆಗಳನ್ನು ಇಟ್ಕೊಂಡಿದ್ದೀವಿ. ಈ ದೇಶದಲ್ಲಿ ಕೂಡ ಅದೇ ರೀತಿಯ ನಂಬಿಕೆಗಳನ್ನ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇಲ್ಲಿ ನೋಡಿ ಎಲ್ಲ ಶಿವ ಅಂತ ಸುಸ್ತಾಗ್ಬಿಟ್ಟು ಹಾಟ್ ನೋಡಿ, ಇವಳು ಕೆಂಪಾಗ್ಬಿಡ್ತಾಳೆ. ಇವ್ರುಗಳು ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಹಲೋ ಬ್ರದರ್, ಹೌ ಆರ್ ಯು? ಇಲ್ಲಿ ಒಂದೊಂದು ಸಮಯದಲ್ಲಿ ಯಾವ್ಯಾವ ರೀತಿ ಸನ್ಲೈಟ್ ಬೀಳುತ್ತಲ್ಲ, ಸೂರ್ಯನ ಕಿರಣದಿಂದ ಒಂದೊಂದು ರೀತಿಯ ಹೊಳಪು ಈ ಒಂದು ಪಗೋಡಾಗೆ ಬರುತ್ತೆ ಅನ್ನೋದು ಇಲ್ಲಿಯ ವಿಶೇಷತೆ. ನನಗೂ ಅನ್ನಿಸ್ತಾ ಇದೆ. ಆವಾಗಲೇ ಬಿಸಿಲು ಆ ಸೈಡ್ ಇತ್ತು, ಆವಾಗಲೇ ಬೇರೆ ಥರ ಕಾಣಿಸ್ತಾ ಇತ್ತು. ಇವಾಗ ಬಿಸಿಲು ಈ ಸೈಡ್ ಇದೆ, ಈ ಸೈಡೇ ಒಂಥರ ಕಾಣಿಸ್ತಾ ಇದೆ. ತುಂಬ ಅದ್ಭುತವಾದ ಒಂದು ಜಾಗ ಅಂತಲೇ ಕರಿಬೋದು. ಈ 99 ಮೀಟರ್ ಬುದ್ಧನ ಸ್ತೂಪದ ಒಳಗೆ ಅವಾಗಲೇ ಹೇಳಿದ್ದೆ 4 ಬುದ್ಧನ ಕೂದಲಿದೆ ಅಂತ. ಆ್ಯಕ್ಚುಲಿ 4 ಅಲ್ಲ, 8 ಇರೋದು. ಒಬ್ಬೊಬ್ಬರು 4 ಇಸ್ಕೊಂಡು ಹೋಗ್ಬಿಟ್ರು. ಬುದ್ಧನಿಗೆ ಹನಿ ಕೇಕ್ ಕೊಟ್ಬಿಟ್ಟು ಮೆತ್ತಗೆ ಅವ್ರ ಹತ್ರ ಕೇಳಿಕೊಂಡು ನಿಮ್ಮದು 8 ಕೂದಲು ಬೇಕು ಅಂತ ಇಸ್ಕೊಂಡು, ಯಾರು ಬಾಲಿಕಾ ಮತ್ತು ತಾಪೂಸ ಅನ್ನೋ 2 ಮರ್ಚೆಂಟ್ಸ್ ವ್ಯಾಪಾರಿಗಳು ವಾಪಸ್ ಮಯನ್ಮಾರ್ಗೆ ಕೂದಲನ್ನ ಇಸ್ಕೊಂಬಂದು ಇಲ್ಲಿ ರಾಜ ಒಕ್ಲಾಪ ಅಂತ ಇರ್ತಾರೆ, ಅವ್ರ ಕೈಗೆ ಕೊಟ್ಬಿಟ್ಟು ಈ ಒಂದು ಪಗೋಡನ ಕಟ್ಸೋಕ್ಕೆ ಶುರು ಮಾಡ್ತಾರೆ. ಫಸ್ಟು ಕೇವಲ 8 ಮೀಟ್ರ್ ಉದ್ದ ಇರುತ್ತೆ ಇದು. ಹೋಗ್ತಾ 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 ಬೇರೆ ಬೇರೆ ರಾಜ ರಾಣಿಯರು ತಮ್ಮ ದೇಹದ ತೂಕದಷ್ಟು ಚಿನ್ನವನ್ನು ಈ ಒಂದು ಜಾಗಕ್ಕೆ ಧಾರೆ ಎರೆದು ಇವತ್ತು 99 ಮೀಟರ್ ಉದ್ದ ಆಗಿರುವಂತಹ ಜಾಗ. ಹಣ್ಣು ಕಾಯಿ ಮಾಡಿಸ್ತೀವಲ್ಲ ದೇವರಿಗೆ, ಅದೇ ರೀತಿ ನೋಡಿ ಇಲ್ಲಿ ಈ ರೀತಿ
ಒಂದು ಹೂವು, ಅದಕ್ಕೇನೋ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಎಲೆ, ಇದಿಷ್ಟನ್ನು ದೇವರಿಗೆ ಆಫರ್ ಮಾಡ್ತಾರೆ. ಬುದ್ಧನಿಗೆ ಇದನ್ನು ಕೊಡಬೇಕಂತೆ. ನಾನು ಇವ್ರ ಹತ್ರನೇ ತೊಗೊಂಬರೋಣ ಅಂದ್ಕೊಂಡೆ, ಅವರೇ ದೇವರಿಗೆ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದಾರೆ. ನಮಗೂ ಪ್ರಾರ್ಥನೆ ಮಾಡಿಬಿಡಿ, ಎಲ್ಲ ಕನ್ನಡಿಗರು ಒಳ್ಳೇದಾಗಲಿ, ಎಲ್ಲ ಜನಗಳಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಈಗ ನಾವು ಬಂದಿದ್ದೀವಿ ವೆಡ್ನೆಸ್ಡೇ ಕಾರ್ನರ್. ಇವತ್ತು ಬುಧವಾರದ ದಿವಸ ಬಂದು ಇಲ್ಲಿ ಈ ಥರ ಕಪ್ಗಳಿಟ್ಟಿರ್ತಾರೆ. ಕಪ್ಪಲ್ಲಿ ನೀರನ್ನು ತಗೊಂಡು ಬುದ್ಧನಿಗೆ ಅಭಿಷೇಕವನ್ನು ಮಾಡ್ತಾಯಿದ್ದೀವಿ. ಬಹಳ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಕಾರ್ಯ ಮಾಡ್ತಿರೋದು. ಎಲ್ಲ ಕನ್ನಡಿಗರಿಗೆ, ಎಲ್ಲ ಗ್ಲೋಬಲ್ ಕನ್ನಡಿಗರಿಗೆ, ಇಡೀ ಭಾರತ ಜನತೆಗೆ, ಇಡೀ ವಿಶ್ವದ ಶಾಂತಿ ಅಭಿವೃದ್ಧಿಗೆ, ಮಯನ್ಮಾರ್ ದೇಶದ ಯುದ್ಧ ನಿಂತು ಇಲ್ಲೂ ಕೂಡ ಶಾಂತಿ ಮೊಳಗಲಿ ಅಂತ ಕೇಳ್ಕೊಳ್ತಾ, ಲೆಟ್ ಯುವರ್ ಪ್ರಾಬ್ಲಮ್ಸ್ ಗೆಟ್ ಸಾಲ್ವ್ಡ್ ಇನ್ ಮಯನ್ಮಾರ್ ಆ್ಯಂಡ್ ಎವ್ರಿ ಸಿಟಿಸನ್ ಇನ್ ಮಯನ್ಮಾರ್ ಬಿ ಹ್ಯಾಪಿ. ಐ ವಿಶ್ ಫಾರ್ ದ್ಯಾಟ್. ಸೊ ಬುಧವಾರದ ಸಂಜೆಯನ್ನು ರಾಹು ಅಂತ ಕರೀತಾರಂತೆ. ಸೊ ನಾವು ವಿ ಆರ್ ಇನ್ ರಾಹು. No, this is Wednesday. ವೆಡ್ನೆಸ್ಡೇ ಮಾರ್ನಿಂಗ್ ಇದ್ದೀವಿ. ರಾಹು ಅನ್ನೋದು ಇನ್ನೊಂದು ಕಡೆ. ಎಲ್ಲ ಸೇರಿ ಅಭಿಷೇಕ ಮಾಡೋಣ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಸೊ ಇಲ್ಲಿ ಬುದ್ಧನ ಮೂರ್ತಿ ಇದೆ. ಹೂ ಇಸ್ ದಿಸ್? ಯಮ. ಓ, ಇದು ಯಮ ಅಂತೆ. ಸೇಮ್ ನಮ್ಮಲ್ಲೂ ಇದೆಯಲ್ಲ ಯಮ, ರಾಹು, ಅದೇ ಥರ ಕೇತು, ಆ ಥರ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇದೆ. ಆಮೇಲೆ ಒಂದೊಂದು ಬುದ್ಧನ ಕೆಳಗಡೆ ಒಂದೊಂದು ರೀತಿಯ ಪ್ರಾಣಿಗಳಿದೆ. ಕೆಲವು ಕಡೆ ಸಿಂಹ ಇದೆ, ಕೆಲವು ಕಡೆ ಹುಲಿ ಇದೆ. ಇಲ್ಲಿ ಆನೆ ಇರೋದನ್ನು ನೋಡ್ಬೋದು. ಯು ಕ್ಯಾನ್ ಸಿ ಎಲಿಫೆಂಟ್ ಹಿಯರ್. ನೋಡಿ, ಎಲಿಫೆಂಟ್ ಮೇಲೆ ಕೂಡ ಸ್ನಾನವನ್ನು ಅಥವಾ ಅಭಿಷೇಕವನ್ನು ಮಾಡಬೇಕು. ಆಮೇಲೆ ಹೂ ತಂದಿರ್ತಾರೆ ನೋಡಿ, ಈ ಥರ ಮೇಡಮ್ ಹೂ ತಂದಿರ್ತಾರೆ. ಹೂವನ್ನ ಕೂಡ ಆಫರ್ ಮಾಡ್ತಾರೆ. ಇಲ್ಲಿ ಹಾರಗಳನ್ನ ಹಾಕಲಾಗಿದೆ. ಎಲ್ಲ ರೀತಿಯ ಆಫರಿಂಗು ಮಾಡ್ತಾರೆ. ಬಹಳ ಭಕ್ತಿಯಿಂದ ಇಲ್ಲಿ ಜನಗಳು ಅಭಿಷೇಕದ ಪ್ರಾಸೆಸ್ನ ಮಾಡ್ತಾರೆ. ಆಹಾ, ಧನ್ಯನಾದೆ. ಪುರದ ಮೇಲೆ ಹಾಕಿರುವಂತಹ ಡೈಮಂಡನ್ನು ನೋಡೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು ರೀತಿಯ ಬೈನಾಕ್ಯುಲರ್ಸು. ಇದರಲ್ಲಿ ನೋಡಿ ಹೇಳ್ತೀನಿ ಏನು ಕಾಣಿಸ್ತು ಅಂತ. 76 ಕ್ಯಾರೆಟ್ ಸಿಂಗಲ್ ಸ್ಟೋನು ಮೇಲಿದೆ. ಲೋಡಿಂಗ್ ಆ್ಯಕ್ಷನ್. ಗೋಪುರ ಕಾಣಿಸ್ತಾ ಇದೆ. ಫುಲ್ಲು ಚಿನ್ನ. ಎಲ್ಲದು? ಅಯ್ಯೋ, ಗೋಪುರ ಎಲ್ಲಿ? ಅಲ್ಲಿ ಗೋಪುರದ ಮೇಲೆ ಬೋಧಿ ಎಲೆಗಳು ಕಾಣಿಸ್ತಾ ಇದೆ. ಅಯ್ಯೋ, ತುಂಬ ಕುಳ್ಳ ಇದು. ಡೈಮಂಡ್. ಕರೆಕ್ಟು. ಈ ಮೇಲ್ಗಡೆ ಡೈಮಂಡ್ ಇದೆ. ಇಷ್ಟು ದಪ್ಪ ಇದೆ ಡೈಮಂಡ್ದು. ಇಷ್ಟು ದಪ್ಪ ಇದೆ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವಾವ್. ಈ ಒಂದು ಜಾಗ ಸೂರ್ಯ ಚಂದ್ರರ ಜಾಗ. ಎಡಭಾಗದಲ್ಲಿರುವಂತಹ ಪೀಕಾಕು ಸೂರ್ಯನ ಡಿನೋಟ್ ಮಾಡುತ್ತೆ. ಬಲಭಾಗದಲ್ಲಿರುವಂತಹ ಡ್ರ್ಯಾಗನ್ನು ಅಥವಾ ಮೊಲದ ಥರ ಒಂದು ರೂಪದಲ್ಲಿ ಇಟ್ಟಿದ್ದಾರೆ, ಅದು ಚಂದ್ರನನ್ನು ಡಿನೋಟ್ ಮಾಡುತ್ತೆ. ಸೂರ್ಯ ಚಂದ್ರರಿಗೆ ಈ ಜಾಗದಲ್ಲಿ ವರ್ಷಿಪ್ ಮಾಡಲಾಗ್ತಾ ಇದೆ. ವಯಸ್ಸಿಂದನೇ ಇವರೆಲ್ಲ ಸನ್ಯಾಸತ್ವವನ್ನು ತೊಗೊಂಬಿಟ್ಟಿರ್ತಾರೆ. ಇವ್ರ ಕೆಲಸ ಏನಂದರೆ ಬುದ್ಧನಿಗೋಸ್ಕರ ಪ್ರೇ ಮಾಡೋದು ಮತ್ತು ವಿಶ್ವ ಶಾಂತಿಗೋಸ್ಕರ ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು. ಬರೋರೆಲ್ಲ ದಾನ ಕೊಡ್ತಾರೆ. ಯಾರೇ ಮಾಂಗ್ಸ್ ನೋಡಿದ್ರು ಅವ್ರಿಗೆ ದಾನ ಕೊಡ್ತಾರೆ. ಇದು ಇಲ್ಲಿ ಅಭ್ಯಾಸ. ಎಲ್ಲೇ ನೋಡಿದ್ರು ಅಷ್ಟೇ ಅಕ್ಕಿ ಕೊಡ್ತಾರೆ. ಅವ್ರ ಕೈಲಾದಂತಹ ದಾನವನ್ನು ಮಾಡ್ತಾರೆ ಸನ್ಯಾಸಿಗಳಿಗೆ. ಯಾಕಂದರೆ ಸನ್ಯಾಸಿಗಳು ಯಾವುದೇ ರೀತಿಯ ಕೆಲಸವನ್ನು ಮಾಡಲ್ಲ. ಅವರು ಸದಾ ದೇವರ ಧ್ಯಾನದಲ್ಲಿ ತೊಡಗಿರ್ತಾರೆ. ಕಮರ್ಷಿಯಲ್ ಆಗಿರಲ್ಲ. ಅವರು ಯಾವುದೇ ರೀತಿ ಸಂಬಳ ಅವೆಲ್ಲ ಇರಲ್ಲ. ಅವರಿಗೆ ಸಿಗುವಂತಹ ದಾನದಲ್ಲೇ ಅವರು ಅವರ ಊಟ ತಿಂಡಿ ಎಲ್ಲ ಇದರಲ್ಲಾಗುತ್ತೆ ಆಶ್ರಮದಲ್ಲಿ. ಬುದ್ಧನಿಗೆ ಎನ್ಲೈಟನ್ಮೆಂಟ್ ಸಿಕ್ಕಿದಂತಹ ಜಾಗ ಬೋಧಿ ವೃಕ್ಷ. ಅದಕ್ಕೆ ಆ ಒಂದು ಬೋಧಿ ವೃಕ್ಷವನ್ನು ಇಲ್ಲೂ ಕೂಡ ಇಟ್ಟಿದ್ದಾರೆ. ಬುದ್ಧನಿಗೆ ಆ ಒಂದು ಎನ್ಲೈಟ್ಮೆಂಟ್ ಸಿಕ್ಕಿದ್ದು ಬೋಧಿ ವೃಕ್ಷ ಎಲ್ಲಿ ಹೇಳಿ? ಬೋಧ್ಗಯಾ ಅಂದರೆ ಇರೋದು ಬಿಹಾರಲ್ಲಿ. ಅಲ್ಲಿ ಬುದ್ಧ ಎನ್ಲೈಟನ್ ಆಗಿ ತದನಂತರ ಇವತ್ತು ವಿಶ್ವದೆಲ್ಲೆಡೆ ಸಾಕಷ್ಟು ದೇಶಗಳಲ್ಲಿ ಬುದ್ಧಿಸಮ್ನ ಪ್ರಾಕ್ಟೀಸ್ ಮಾಡೋದನ್ನು ನಾವು ನೋಡ್ಬೋದು. ರಿಕ್ಲೈನಿಂಗ್ ಬುದ್ಧ ನೋಡ್ಬೋದು. ತುಂಬ ಸೊಗಸಾದ ಜಾಗ. Why did you stop her? Because there is a sign like this place is only the guys can go there. That's why. ಓಕೆ. ಈ Maybe ಜಾಗಕ್ಕೆ she doesn't know about that. ಈ ಜಾಗಕ್ಕೆ ಬರೀ ಹುಡುಗರು ಮಾತ್ರ ಹೋಗ್ಬೋದಂತೆ. ಇದ್ರ ಮೇಲೆ ಹುಡುಗಿರು ಒಳಗೆ ಹೋಗಂಗಿಲ್ವಂತೆ.
ಯಾಕೆ ಅಂತ ಗೊತ್ತಿಲ್ಲ. ಬಟ್ ಒಂದೊಂದು ಆಚಾರ ಧರ್ಮಗಳಲ್ಲಿ ಈಗ ನಮ್ಮಲ್ಲೂ ಇದೆ, ಸಾಕಷ್ಟು ದೇವಸ್ಥಾನಗಳಿಗೆ ಬರೀ ಹುಡುಗರು ಹೋಗ್ಬೋದು ಅಥವಾ ಬರೀ ಹುಡುಗಿರು ಹೋಗ್ಬೋದು ಅಂತ. ಇಲ್ಲಿ ಈ ಜಾಗಕ್ಕೆ ಹುಡುಗಿರು ಹೋಗೋಂಗಿಲ್ಲ. ಸನ್ನಿಧಾನದಲ್ಲಿ ಕೂತ್ಕೊಂಡು ನೀವು ಬುದ್ಧನಿಗೆ ಪ್ರಾರ್ಥನೆ ಮಾಡ್ಬೋದು. ವಾ, ಚೆನ್ನಾಗಿ ನೋಡಿ, ಸುತ್ತಮುತ್ತಲೂ ಎಲ್ಲೆಲ್ಲೂ ಬುದ್ಧ. ಎಂಥ ಸಖತ್ತಾಗಿರೋ ಜಾಗ. ಅವ್ರವ್ರು ಹುಟ್ಟಿದ ದಿವಸ ಕೂಡ ನೀವು ಪ್ರೇ ಮಾಡ್ಬೋದು. ಇದು ಥರ್ಸ್ಡೇ ಕಾರ್ನರ್ ಅಂದ್ಬಿಟ್ಟು, ಗುರುವಾರ ಹುಟ್ಟಿದವರು ಇಲ್ಲಿ ಬಂದು ಪ್ರೇ ಮಾಡ್ಬೋದು. ಅಥವಾ ಗುರುವಾರದ ದಿವಸ ಆದರೂ ಕೂಡ ಈ ಜಾಗಕ್ಕೆ ಬಂದು ನೀವು ನಿಮ್ಮ ಪ್ರೇಯರ್ಸ್ನ ಸಲ್ಲಿಸ್ಬೋದು. ವಿಶ್ವನ ಗಮನಿಸಬೇಕು, ಯಾರೇ ಅಭಿಷೇಕ ಮಾಡಿದ್ರು ವಾಪಸ್ ಹಾಗೆ ಇಡಲ್ಲ, ಮತ್ತೆ ಆ ಒಂದು ಗ್ಲಾಸನ್ನು ತುಂಬಿಸೇ ಇಡ್ತಾರೆ, ಖಾಲಿ ಮಾಡಿ ಹೋಗಲ್ಲ ಯಾರನ್ನು. ಇದು ರಾಹು ಕಾರ್ನರು, ವೆಡ್ನೆಸ್ಡೇ ಆಫ್ಟರ್ನೂನ್. ಇವಾಗ ನಾನು ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಇಲ್ಲಿಯ ಸನ್ಯಾಸಿಗಳ ಜೊತೆಗೆ ನಿಂತ್ಕೊಂಡಿದ್ದೀನಿ. ಭಾಳ ಖುಷಿಯಾಯಿತು. ಇವರೆಲ್ಲ ತಮ್ಮ ಇಡೀ ಜೀವನವನ್ನು ಆಧ್ಯಾತ್ಮಕ್ಕೋಸ್ಕರ, ಲೋಕ ಅಭಿವೃದ್ಧಿಗೋಸ್ಕರ, ಲೋಕ ಶಾಂತಿಗೋಸ್ಕರ ಮುಡುಪಾಗಿಟ್ಟಿರೋದು ಬಹಳ ಖುಷಿಯ ವಿಚಾರ. ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ ಯು. ವಾಪಸ್ ಹೋಗ್ತಾ ಇದ್ದೀವಿ. ಬರ್ತಾ ಸ್ಟೆಪ್ಸಲ್ಲಿ ಬಂದ್ವಿ, ಹೋಗ್ತಾ ಎಸ್ಕಲೇಟರ್ಲ್ಲಿ ಹೋಗ್ತೀವಿ. ನೋಡಿ, ಮಯನ್ಮಾರಲ್ಲಿ ರೋಡ್ ಹೆಂಗೆ ಕ್ರಾಸ್ ಮಾಡ್ತಾ ಇದ್ದೀವಿ ಅಂತ ಇವ್ರಿಗೆ ಲಂಗ ಹಾಕಿರೋದ್ರಿಂದ ಕ್ರಾಸ್ ಮಾಡೋಕ್ಕಾಗಲ್ಲ. ಕಮ್ ರೆಡಿ, 1 2 3 ಗೋ. ಓಡಾಡಿ ಸುಸ್ತಾಯಿತು, ಒಂದು ಕಾಫಿ ಬ್ರೇಕ್. 1000 ಗಿವ್ರಾಗೆಲ್ಲ ಈ ದೇಶದಲ್ಲಿ ಮರ್ಯಾದೆನೇ ಇಲ್ಲ. ಇವಾಗ ಕಾಫಿ ತೊಗೋತಾ ಇದ್ದೀವಿ. 3 ಕಾಫಿಗೆ 27,000. 27,000 ಕಾಫಿ ಕುಡಿದಿದ್ದೀರಾ ಯಾವತ್ತಾರು? ವೆರಿ ಗುಡ್ ಬ್ರೋ, ಥ್ಯಾಂಕ್ ಯು. ಹೊಳ್ಳಿ ಹೊಳ್ಳಿ ನಗಿಯ ಚೆಲ್ಲಿ ಹಿಂಗ ಹೊಂಟಾಳ, ಗಿಚಗಿಲಿ ಗಿಲಿ ಗಿಲಿ ಮಚ್ಚ ವಿಲಿ ವಿಲಿ ವಿಲಿ, ಮೂಳೆ ಇಲ್ಲ ಬಳುಕೋ ಮೈಲಿ ಹಂಗ ಕಾಣ್ತಾಳ, ಗಿಚಗಿಲಿ ಗಿಲಿ ಗಿಲಿ ಮಚ್ಚ ವಿಲಿ ವಿಲಿ ವಿಲಿ. ಆಕಿ ಕಣ್ಣ ಒಳಗ ಎಣ್ಣಿ ಮತ್ತೈತಿ, ತಲಿಗತ್ತು ತೈತಿ, ಆಕಿ ಮುಗಿನಾಗ ಹೊಳಿವ ನತ್ತೈತಿ, ಬಾಳ ಚಂದ ಐತಿ. ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಡ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಡ. ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಡ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಡ. ಇಂಗ್ಲೀಷು ಮೀಡಿಯಂ ಸಾಲಿ ಕಳ್ತಾಳ, ಇಂದಲ್ಲ ನಾಳಿ ನಂಗ ಬಿದ್ದೆ ಬೀಳ್ತಾಳ, ಮೊಣಕಾಲ್ ತನಕ ಲಂಗ ಎತ್ಕೊಂಡ್ ನಡಿತಾಳ, ಕಪ್ಪ ಚಸ್ಮ ಹಾಕಿ ಕಣ್ಣ ಹೊಡಿತಾಳ, ಲವ್ ಯು ಅಂತ ನಂಗ ಯಾವಾಗ ಹೇಳ್ತಾಳ, ಕೆಂಪ ತುಟಿಗೆ ಪಿಂಕು ಬಣ್ಣ ಕೆಜಿ ಕೆಜಿ ಹಚ್ಚಾಳ, ಹಂಗ ಕಾಲು ಗೀಚುಳಾಚಿ ನಾಚಿ ನೋಡ್ಯಾಳ, ಗ್ಯಾಪು ಕೊಡದೆ ಬಿಟ್ಟು ಬಿಡದೆ ಅಣ್ಣೈತು ಕಾಡ್ಯಾಳ. ರಿಪೇರಿ ಆಗದಂಗ ನನ್ನ ತಲಿಯ ಕೇಳಿಸಾಳ, ಜವಾರಿ ಜಾದು ಮಾಡಿ ನನ್ನ ಬಲಗೆ ಬೀಳಸಾಳ. ಗಿಲಿ